ಹಾಯ್, ವೆಲ್ಕಮ್ ಬ್ಯಾಕ್ ಟು ಡಾಕ್ಟರ್ KCC. ನೋಡಿ, ಸೆಕೆಂಡ್ PUC ಫಿಸಿಕ್ಸಲ್ಲಿ MCQನಲ್ಲೇ ನಾವು ಮೋಸ್ಟ್ ಆಫ್ ದ ಮಾರ್ಕ್ಸ್ ಕಳ್ಕೊಳ್ಳೋದು. ಆಯಿತಾ? ಈಗ MCQನಲ್ಲಿ ಔಟ್ ಆಫ್ ಔಟ್ ಸ್ಕೋರ್ ಮಾಡಿಬಿಟ್ರೆ ಫಿಸಿಕ್ಸಲ್ಲಿ ಔಟ್ ಆಫ್ ಔಟ್ ಸ್ಕೋರ್ ಮಾಡೋದು ತುಂಬ ಈಸಿ. 2-3 ಮಾರ್ಕ್ಸ್ ನಾನು ಡೇ ಬಿಫೋರ್ ದಿ ಎಕ್ಸಾಮ್ ಕೂಡ ವಿಡಿಯೋ ಮಾಡ್ತೀನಿ. ಅದನ್ನು ಬಿಟ್ಟು ಆಚೆ ಕಡೆ ಬೇರೆ ಯಾವುದು ಬರೋಲ್ಲ. ಒನ್ ಥಿಂಗ್. ಸೆಕೆಂಡ್ ಥಿಂಗ್, ನ್ಯೂಮರಿಕಲ್ಸ್ ಮಾಡಬೇಕಾಗತ್ತೆ. ಥರ್ಡ್ ಚಾಪ್ಟರ್ ಒಂದು ನ್ಯೂಮರಿಕಲ್ ಬಂದೇ ಬರುತ್ತೆ. ಸೆಕೆಂಡ್ ಒನ್ AC ಚಾಪ್ಟರ್ ಮಾಡ್ಕೊಳ್ಳಿ, ಇಲ್ಲ 1-2 ಮಾಡ್ಕೊಳ್ಳಿ. 100% ನಿಮ್ಮದು ನ್ಯೂಮರಿಕಲ್ಸ್ ಕವರ್ ಆಗುತ್ತೆ. ಡೆರಿವೇಷನ್ಸ್ ಪಾರ್ಟಿಗೆ ಬಂದರೆ ಹಾಫ್ ವೇವ್ ಫುಲ್ ವೇವಲ್ಲಿ ಒಂದು ಬರುತ್ತೆ, ಇನ್ನೊಂದು ಮ್ಯಾಗ್ನೆಟಿಕ್ ಫೀಲ್ಡ್ ಆನ್ ದಿ ಆಕ್ಸಿಸ್ ಆಫ್ ದಿ ಕಾಯಿಲ್ ಒಂದು, ಅಥವಾ ಪ್ಯಾರಲಲ್ ಕರೆಂಟ್ ಕ್ಯಾರಿಂಗ್ ಕಂಡಕ್ಟರ್ ಎರಡಾಯಿತು. ಇನ್ನು ಬಿಟ್ಟರೆ ಥರ್ಡ್ ಚಾಪ್ಟರಿಂದ ವಿಟ್ಸ್ಟೋನ್ ಬ್ರಿಡ್ಜು, ಸೆಲ್ಸ್ ಇನ್ ಸೀರೀಸ್, ಸೆಲ್ಸ್ ಇನ್ ಪ್ಯಾರಲಲ್, ಇವು ಮೋಸ್ಟ್ ಎಕ್ಸ್ಪೆಕ್ಟೆಡ್ ಅಥವಾ ಹೈ ಮೈಲೇಜ್ ಇರೋ ಟಾಪಿಕ್ಸು. ಇವತ್ತಿನ ನಮ್ಮ ಟಾಪಿಕ್ ಏನು ಅಂತಂದರೆ MCQ. MCQ ಅಂದ್ರೇ ಭಯ, ನಮ್ಮ ಕೈಲಿ ಆಗಲ್ಲ ಅನ್ನೋರಿಗೆ MCQ ಅಂಥ ಕಷ್ಟ ಅಲ್ಲ. MCQನಲ್ಲಿ ಅವರು ಮೋಸ್ಟ್ಲಿ ಏನು ಚೆಕ್ ಮಾಡ್ತಾರೆ ನಿಮಗೆ, ಫಸ್ಟ್ ಥಿಂಗ್ ನಿಮ್ಗೆ ಅವ್ರು ಚೆಕ್ ಮಾಡ್ತಿರೋದು, ನೀವು ಬೇಕಾದ್ರೆ ನಿಮ್ಮದು ಫಾರ್ಮುಲಾಸು, ನಿಮ್ಮ ಮೆಮೊರಿ ಪವರ್ ಚೆಕ್ ಮಾಡ್ತಾ ಇದ್ದಾರೆ. ನಿಮಗೆ ಫಾರ್ಮುಲಾಸ್ ನೆನಪಿದೆಯಾ ಇಲ್ವಾ, ಫಸ್ಟ್ ಥಿಂಗ್ ಅವ್ರು ಚೆಕ್ ಮಾಡ್ತಿರೋದು. ನಿಮಗೆ ಗೊತ್ತಾಗುತ್ತೆ ಆಸ್ ವಿ ಗೋ ಥ್ರೂ. ಸೆಕೆಂಡ್ ಥಿಂಗ್ ಏನು ಚೆಕ್ ಮಾಡ್ತಿದ್ದಾರೆ, SI ಯೂನಿಟ್ಸ್. ಯಾವುದು? SI. ಎಷ್ಟೊಂದು ಜನಕ್ಕೆ SI ಯೂನಿಟ್ಸ್ ಕಷ್ಟ, ನಾನು ಹೇಳ್ಕೊಡ್ತೀನಿ ನಿಮಗೆ ಈಸಿಯಾಗಿ ಯಾವ ಥರ ನೆನ್ಪಿಟ್ಕೊಳ್ಳೋದು. ಮೂರನೇದು ಡೈಮೆನ್ಷನಲ್ ಫಾರ್ಮುಲಾ. ಡೈಮೆನ್ಷನಲ್ ಫಾರ್ಮುಲಾ ಸರ್ ಫಸ್ಟ್ ಇಯರಲ್ಲಿ ಓದಿದ್ದು, ಇವಾಗ ಆಗಲ್ಲ. ಒಂದು ಕೇಳ್ತಾರೆ, ಮೇಕ್ ಅನ್ ಅಟೆಂಪ್ಟ್, ಒಂದೇ ಒಂದು ಕೇಳ್ತಾರೆ. ನಾಲ್ಕನೇದು ಕಾನ್ಸೆಪ್ಚುವಲ್ ಕ್ಲಾರಿಟಿ ಇದೆಯಾ ನಿಮಗೆ. ಕಾನ್ಸೆಪ್ಟ್ಸ್ ಅಂದರೆ ನೀವು ಕ್ಲಾಸಲ್ಲಿ ಪಾಠ ಮಾಡಿದ್ದೀರಾ, NCERT ಬುಕ್ ಓದಿದ್ದೀರಾ, ಬೇರೆ ಬೇರೆ ಸೋರ್ಸಸ್ ನೋಡಿದ್ದೀರಾ, ವೆದರ್ ಯು ಅಂಡರ್ಸ್ಟುಡ್ ದೋಸ್ ಕಾನ್ಸೆಪ್ಟ್ಸ್ ಆರ್ ನಾಟ್, ಇದನ್ನು ಚೆಕ್ ಮಾಡ್ತಾರೆ. ಮತ್ತು MCQನಲ್ಲಿ ನ್ಯೂಮರಿಕಲ್ಸ್ ಕೇಳಲ್ವಾ ಅಂದರೆ ತುಂಬ ರೇರು, ಸಿಕ್ಕಾಪಟ್ಟೆ ರೇರು, ಕೇಳೋದೇ ಇಲ್ಲ. ಆಯಿತಾ? ಸೊ ನಾನಿವಾಗ ಈಚ್ ಚಾಪ್ಟರ್ಗೆ 1 ಶಾರ್ಟ್ ವಿಡಿಯೋ ಹಾಕ್ತಿದ್ದೀನಿ ಫಾರ್ MCQ. ಇದು ಜಸ್ಟ್ MCQ ಮಾತ್ರ ಕವರ್ ಮಾಡಲ್ಲ. ನಿಮಗಿದ್ರಲ್ಲಿ MCQ ಮಾಡ್ತೀನಿ, ಜೊತೆಗೆ ಟ್ರಿಕ್ಸ್ ಎಲ್ಲೆಲ್ಲಿ ಪಾಸಿಬಲ್ ಆಗುತ್ತೋ ಅಲ್ಲಿ ಹೇಳ್ಕೊಡ್ತೀನಿ, ಜೊತೆಗೆ ನಿಮಗೆ ಕ್ವೆಶನ್ ಆ್ಯಂಡ್ ಆನ್ಸರ್ಸ್ ಕೂಡ ಹೇಳ್ಕೊಡ್ತೀನಿ. ಪಾಸಿಬಲ್ ಅಂದರೆ 2 ಮಾರ್ಕ್ಸ್ 3 ಮಾರ್ಕ್ಸ್ ಕ್ವೆಶನ್ಸ್ ಹೇಳ್ಕೊಡ್ತೀನಿ. ನೀವು ಮಾಡಬೇಕಾಗಿರೋದು ಏನು ಗೊತ್ತಾ, ಒಂದು ಬುಕ್ ಇಟ್ಕೊಳ್ಳಿ, ಪಕ್ಕದಲ್ಲಿ ಕೂತ್ಕೊಂಡು ಬರ್ಕೋತಾ ಬನ್ನಿ. ಇನ್ ಜಸ್ಟ್ 10 ಡೇಸ್ ಇದೆ ಎಕ್ಸಾಮ್ಗೆ, ಇನ್ನೂ ನಾವು ಪ್ರಯತ್ನ ಮಾಡಿಲ್ಲ ಅಂದರೆ ಆಗಲ್ಲ. ಖಂಡಿತವಾಗ್ಲೂ ಈ ವಿಡಿಯೋಸ್ ನೋಡಿದ್ರೆ ನಿಮಗೆ MCQಗೆ ಔಟ್ ಆಫ್ ಔಟ್ ತೊಗೊಬೇಕು ಅನ್ನೋರಿಗೆ ಯೂಸ್ ಆಗುತ್ತೆ. ಫಿಸಿಕ್ಸಲ್ಲಿ ಅಟ್ಲೀಸ್ಟ್ 70ಗೆ ನಾನು 40-50 ತೊಗೊಬೇಕು ಅಂದ್ಕೊಂಡಿರೋರ್ಗೂ ಯೂಸ್ ಆಗುತ್ತೆ. ಸೊ ತಡ ಮಾಡದೆ ವಿಡಿಯೋನ ಸ್ಟಾರ್ಟ್ ಮಾಡೋಣ ಬನ್ನಿ. ಸೊ ಫಸ್ಟ್ ಚಾಪ್ಟರ್ ನಮಗೆ ಇರೋದು ಎಲೆಕ್ಟ್ರಿಕ್ ಚಾರ್ಜಸ್ ಆ್ಯಂಡ್ ಫೀಲ್ಡ್ಸ್ ಅಲ್ವಾ. ಸೊ ಈ ಎಲೆಕ್ಟ್ರಿಕ್ ಚಾರ್ಜಸ್ ಆ್ಯಂಡ್ ಫೀಲ್ಡ್ಸಲ್ಲಿ ನಮಗೆ ನ್ಯೂಮರಿಕಲ್ ಬಂದರೆ ಡೆರಿವೇಷನ್ ಬರಲ್ಲ, ಡೆರಿವೇಷನ್ ಬಂದರೆ ನ್ಯೂಮರಿಕಲ್ ಬರಲ್ಲ. ಬಟ್ 2 ಮಾರ್ಕ್ಸ್ 3 ಮಾರ್ಕ್ಸ್ ಕ್ವಶನ್ ಈಸಿಯಾಗಿ ಪ್ರಿಡಿಕ್ಟ್ ಮಾಡ್ಬೋದು. ಒಂದು ಪ್ರಾಪರ್ಟೀಸ್ ಆಫ್ ಚಾರ್ಜಸ್, ಪ್ರಾಪರ್ಟೀಸ್ ಆಫ್ ಎಲೆಕ್ಟ್ರಿಕ್ ಫೀಲ್ಡ್ ಲೈನ್ಸ್, ಎರಡರಲ್ಲಿ ಒಂದು ಬಂದೇ ಬರುತ್ತೆ, ಇಲ್ಲ ಕೂಲಮ್ಸ್ ಲಾ ಬರುತ್ತೆ. ಕೂಲಮ್ಸ್ ಲಾ ಇನ್ ನಾರ್ಮಲ್ ಫಾರ್ಮ್ ಕೇಳ್ಬೋದು, ಅಥವಾ ಕೂಲಮ್ಸ್ ಲಾ ಇನ್ ವೆಕ್ಟರ್ ಫಾರ್ಮ್ ಕೇಳ್ಬೋದು. ಇಷ್ಟೇ, ಈ 3 ಓದ್ಕೊಂಡ್ರೆ ಫಾರ್ ಶೋರ್ ಆಗಿ ಫಸ್ಟ್ ಚಾಪ್ಟರಲ್ಲಿ 2 ಮಾರ್ಕ್ಸ್ 3 ಮಾರ್ಕ್ಸ್ ಕ್ವಶನ್ಸ್ ಕವರ್ ಆಗುತ್ತೆ. ಈಗ ನೋಡಿ, ಫಸ್ಟ್ ಕ್ವಶನ್ ಏನಿದೆ, ವೆನ್ ಗ್ಲಾಸ್ ರಾಡ್ ಇಸ್ ರಬ್ಡ್ ವಿತ್ whom? ಸಿಲ್ಕ್ ಕ್ಲೋತ್. ಫಸ್ಟ್ ಥಿಂಗ್ ಏನು, ನಾನು ಹೇಳಿದ್ನಲ್ಲ ಟ್ರಿಕ್ಸ್ ಹೇಳ್ಕೊಡ್ತೀನಿ ಅಂತ ಹೇಳಿದೆ. ನೀವೇನು ಮಾಡಬೇಕು ಅಂದರೆ ಕೇರ್ಫುಲ್ಲಾಗಿ ಕ್ವಶನ್ಸ್ನ ಓದಿ. ಫಸ್ಟ್ ಒನ್ ಏನು ಹೇಳ್ತಿದ್ದಾನೆ, ಸಿಲ್ಕ್ ಕ್ಲೋತ್ ವಿಲ್ ಲೂಸ್ ಎಲೆಕ್ಟ್ರಾನ್ಸ್ ಟು ದ ಗ್ಲಾಸ್ ರಾಡ್. ಸಿಲ್ಕ್ ಕ್ಲೋತ್ ವಿಲ್ ಲೂಸ್ ಎಲೆಕ್ಟ್ರಾನ್ಸ್ ಟು ಗ್ಲಾಸ್ ರಾಡ್ ಅಂದರೆ ಗ್ಲಾಸ್ ರಾಡ್ ಈಸ್ ಅಕ್ವೈರಿಂಗ್ ತಾನೆ. ಯಾರು ಎಲೆಕ್ಟ್ರಾನ್ಸ್ನ ಪಡ್ಕೊತಾರೋ, ದ ಒನ್ ಹೂ ಆಕ್ಸೆಪ್ಟ್ಸ್ ಎಲೆಕ್ಟ್ರಾನ್ ಬಿಕಮ್ಸ್ ನೆಗೆಟಿವ್ಲಿ ಚಾರ್ಜ್ಡ್. ಹಂಗಂದರೆ ಸಿಲ್ಕ್ ಕ್ಲೋತ್ ಏನಾಗುತ್ತೆ, ಪಾಸಿಟಿವ್ಲಿ ಚಾರ್ಜ್ಡ್. ದೆನ್ ಗ್ಲಾಸ್ ರಾಡ್ ಅಕ್ವೈರ್ಸ್ ನೆಗೆಟಿವ್ ಚಾರ್ಜ್. ಗ್ಲಾಸ್ ರಾಡ್ ಅಕ್ವೈರ್ಸ್ ನೆಗೆಟಿವ್ ಚಾರ್ಜ್ ಅಂತಂದರೆ ಇದು ನೆಗೆಟಿವ್ಲಿ ಚಾರ್ಜ್ಡ್, ದೇರ್ ಫೋರ್ ಸಿಲ್ಕ್ ಏನಾಗುತ್ತೆ, ಪಾಸಿಟಿವ್ಲಿ ಚಾರ್ಜ್ಡ್. Now look at here. ಆಪ್ಷನ್ ಎ ನಲ್ಲೂ ಕೂಡ ಗ್ಲಾಸ್ ಇಸ್ ಬಿಕಮಿಂಗ್ ನೆಗೆಟಿವ್ಲಿ ಚಾರ್ಜ್ಡ್. ಆಪ್ಷನ್ ಸಿ ನಲ್ಲೂ ಕೂಡ ಗ್ಲಾಸ್ ಇಸ್ ಬಿಕಮಿಂಗ್ ನೆಗೆಟಿವ್ಲಿ ಚಾರ್ಜ್ಡ್. ಅದು ಹೆಂಗೆ ಒಂದೇ ಕ್ವಶನ್ಗೆ 2 ಆನ್ಸರ್ ಕರೆಕ್ಟ್ ಆಗುತ್ತೆ, ವಿಚ್ ಮೀನ್ಸ್ ಗ್ಲಾಸ್ ರಾಡ್, ಒಂದು ಆಪ್ಷನ್ ತಪ್ಪು, ವಿಚ್ ಮೀನ್ಸ್ ಗ್ಲಾಸ್ ರಾಡ್ ಕೆನ್ ನಾಟ್ ಬಿಕಮ್ ನೆಗೆಟಿವ್ಲಿ ಚಾರ್ಜ್ಡ್. ಎಲಿಮಿನೇಟ್. ಈಗ 4 ಆಪ್ಷನ್ಸಿಂದ 2 ಆಪ್ಷನ್ನ ನಾವು ಎಲಿಮಿನೇಟ್ ಮಾಡಿದ್ವಿ. ಇವಾಗ ನೀವು ವಿನ್ ಆಗೋ ಚಾನ್ಸಸ್ ಜಾಸ್ತಿ ಆಯಿತು, ಬಿಕಾಸ್ 50-50 ಬಂದುಬಿಟ್ವಿ. ಕರೆಕ್ಟ್ ಅಲ್ವಾ? ನಾವು ಗೋ ಥ್ರೂ ದಿ ಆಪ್ಷನ್ ಬಿ, ಗ್ಲಾಸ್ ರಾಡ್ ಲೂಸ್ ಎಲೆಕ್ಟ್ರಾನ್ಸ್ ಟು ದ ಸಿಲ್ಕ್. ಇದೇ ಕರೆಕ್ಟ್ ಆಪ್ಷನ್ ಇದಕ್ಕೆ. ಆ್ಯಂಡ್ ಇದು ಹೆಂಗೆ ಗೊತ್ತಾಗುತ್ತೆ, NCERT ಚಾರ್ಜಿಂಗ್ ಬೈ ಫ್ರಿಕ್ಷನ್. ಯಾವುದು? ಚಾರ್ಜಿಂಗ್ ಬೈ
ಫ್ರಿಕ್ಷನ್. ಸೊ ದೇರ್ ಆರ್ ಡಿಫ್ರೆಂಟ್ ಮೆಥಡ್ಸ್ ಟು ಚಾರ್ಜ್ ಅಲ್ವಾ. ಒಂದು ಚಾರ್ಜಿಂಗ್ ಬೈ ಫ್ರಿಕ್ಷನ್, ಇನ್ನೊಂದು ಚಾರ್ಜಿಂಗ್ ಬೈ ಕಂಡಕ್ಷನ್, ಇನ್ನೊಂದು ಚಾರ್ಜಿಂಗ್ ಬೈ ಇಂಡಕ್ಷನ್. ಸಮ್ಟೈಮ್ಸ್ ಏನು ಕೇಳ್ತಾರೆ 3 ಮಾರ್ಕ್ಸ್ ಕ್ವಶನ್ ನಿಮಗೆ, ನೇಮ್ ದಿ ಡಿಫ್ರೆಂಟ್ ಮೆಥಡ್ಸ್ ಆಫ್ ಚಾರ್ಜಿಂಗ್. ಆ ಡಿಫ್ರೆಂಟ್ ಮೆಥಡ್ಸ್ ಆಫ್ ಚಾರ್ಜಿಂಗಿಗೆ ಇನ್ನೊಂದು ವರ್ಡ್ ಏನಂತ ಕರೀತಾರೆ, ಎಲೆಕ್ಟ್ರಿಫಿಕೇಷನ್. ಏನಂತ ಕರೀತಾರೆ, ಎಲೆಕ್ಟ್ರಿಫಿಕೇಷನ್. ಸೊ ಡಿಫ್ರೆಂಟ್ ಮೆಥಡ್ಸ್ ಆಫ್ ಚಾರ್ಜಿಂಗ್ ಅಂದರೆ ಚಾರ್ಜಿಂಗ್ ಬೈ ಫ್ರಿಕ್ಷನ್, ಚಾರ್ಜಿಂಗ್ ಬೈ ಕಂಡಕ್ಷನ್, ಚಾರ್ಜಿಂಗ್ ಬೈ ಇಂಡಕ್ಷನ್. ಇದು ಇಲ್ಲ, ಡಿಲೀಟ್ ಆಗಿದೆ, ಇವೆರಡೂ ಇದೆ. ಚಾರ್ಜಿಂಗ್ ಬೈ ಫ್ರಿಕ್ಷನ್ ಏನಿಲ್ಲ, ವೆನ್ ಯು ರಬ್ ಒನ್ ಆಬ್ಜೆಕ್ಟ್ ವಿತ್ ಅನದರ್ ಆಬ್ಜೆಕ್ಟ್, ಒನ್ ಆಬ್ಜೆಕ್ಟ್ ಗೇನ್ಸ್ ಎಲೆಕ್ಟ್ರಾನ್ಸ್, ದ ಅದರ್ ಆಬ್ಜೆಕ್ಟ್ ಲೂಸಸ್ ಎಲೆಕ್ಟ್ರಾನ್ಸ್. ಇಷ್ಟು ಬರೆದ್ರೆ ಸಾಕು. ಸೊ ನೆಕ್ಸ್ಟ್ ನೋಡಿ, ಕಮಿಂಗ್ ಟು ಕ್ವಶನ್ ನಂಬರ್ 2. ದಿ ಎಲೆಕ್ಟ್ರಿಕ್ ಫೀಲ್ಡ್, ನೋಡಿ ಇದು ಕೀವರ್ಡ್ಸ್ ಅಂತ ಕರಿತೀವಿ, ಅಂಡರ್ಲೈನ್ ಮಾಡ್ಕೊಳ್ಳಿ. ದಿ ಎಲೆಕ್ಟ್ರಿಕ್ ಫೀಲ್ಡ್ ಅಟ್ ಎ ಡಿಸ್ಟೆನ್ಸ್ ಆರ್ ಫ್ರಮ್ ಇನ್ಫೈನೇಟ್ಲಿ ಲಾಂಗ್ ಸ್ಟ್ರೇಟ್ ಯೂನಿಫಾರ್ಮ್ಲಿ ಚಾರ್ಜ್ಡ್ ವಯರ್. ಚಾರ್ಜ್ಡ್ ವಯರ್ ಕೇಳ್ತಿದ್ದಾರೆ. ಆ್ಯಸ್ ಐ ಟೋಲ್ಡ್ ಯು, ನಮಗೆ ಫಾರ್ಮುಲಾಸ್ ಚೆನ್ನಾಗಿ ಗೊತ್ತಿರಬೇಕು. ಫಾರ್ಮುಲಾ ಏನು, ಇ ಈಸ್ ಈಕ್ವಲ್ ಟು 2k ಲ್ಯಾಂಬ್ಡಾ ಬೈ ಆರ್. ಇಲ್ಲಿ ಕೆ ಅಂದ್ರೇನು, 1/4πε0 ಅಷ್ಟು ಗೊತ್ತಿರುತ್ತೆ. ಅಂದರೆ ಇವಾಗ ಇ ಈಸ್ ಪ್ರಪೋರ್ಷನಲ್ ಟು ವಾಟ್, ಐ ಮೀನ್ ಇ ಈಸ್ ಇನ್ವರ್ಸ್ಲಿ ಪ್ರಪೋರ್ಷನಲ್ ಟು ಹೋಮ್ ಆರ್. ಸ್ಟ್ರೈಟ್ ಕ್ವಶನ್, ಸ್ಟ್ರೈಟ್ ಫಾರ್ವರ್ಡ್ ಫ್ರಮ್ ದಿ ಫಾರ್ಮುಲಾಸ್. ಯಾವ ಆಪ್ಷನ್ ಇದೆ, ಎ. ಆಪ್ಷನ್ ಎ ಇನ್ವರ್ಸ್ಲಿ ಪ್ರಪೋರ್ಷನಲ್ ಟು ಆರ್. ನೆಕ್ಸ್ಟ್ ನೋಡಿ, ಕ್ವಶನ್ ನಂಬರ್ 3. ವಿಚ್ ಆಫ್ ದಿ ಫಾಲೋಯಿಂಗ್ ಚಾರ್ಜ್ ಈಸ್ ನಾಟ್ ಪಾಸಿಬಲ್? ವಿಚ್ ಆಫ್ ದಿ ಫಾಲೋಯಿಂಗ್ ಚಾರ್ಜ್ ಇಸ್ ನಾಟ್ ಪಾಸಿಬಲ್? ಪಾಸಿಬಲ್ ಕೇಳ್ತಾ ಇಲ್ಲ, ನಾಟ್ ಪಾಸಿಬಲ್ ಕೇಳ್ತಿದ್ದಾರೆ. ವಿ ನೋ ದಟ್ ಚಾರ್ಜಸ್ ಆರ್ ಕ್ವಾಂಟೈಸ್ಡ್. q is equal to plus or minus ne. ಕರೆಕ್ಟ್ ತಾನೆ? ಚಾರ್ಜಸ್ ಆರ್ ಕ್ವಾಂಟೈಸ್ಡ್ ಅಂದ್ರೆ ಚಾರ್ಜಸ್ ಫ್ರಾಕ್ಷನಲ್ಲಿ ಇರಲ್ಲ. ಇಟ್ ಶುಡ್ ಎಕ್ಸಿಸ್ಟ್ ಇನ್ ಇಂಟಿಗ್ರಲ್ ಮಲ್ಟಿಪಲ್ಸ್ ಆಫ್ ವಾಟ್, ಪ್ಲಸ್ ಆರ್ ಮೈನಸ್ 1, ಪ್ಲಸ್ ಆರ್ ಮೈನಸ್ 2, ಪ್ಲಸ್ ಆರ್ ಮೈನಸ್ 3. ಯಾಕೆ ಪ್ಲಸ್ ಆರ್ ಮೈನಸ್ ಬರೀತೀವಿ? ಬಿಕಾಸ್ ಚಾರ್ಜಸ್ ಪಾಸಿಟಿವ್ ನೆಗೆಟಿವ್. ಈ ಥರ ಪಾಸಿಟಿವ್ ನೆಗೆಟಿವ್ ಅಂತ ನಾಮನ್ ಕ್ಲೇಚರ್ ಮಾಡಿದವ್ರು ಯಾರು? ಬೆಂಜಮಿನ್ ಫ್ರಾಂಕ್ಲಿನ್. ಕ್ಲಿಯರಾ? ಸೊ ಇವಾಗ ನಾವೇನು ಚೆಕ್ ಮಾಡಬೇಕು ಗೊತ್ತಾ? ಫಸ್ಟ್ ಇಲ್ಲಿ ಇ ಅಂದರೆ ಗೊತ್ತಿದೆ ನಮಗೆ, 1.6 × 10⁻⁻⁻19 ಕೂಲಮ್ಸ್. ಗೊತ್ತಿಲ್ಲ ಅಂತಂದರೂ ಕೂಡ ನಿಮಗೆ ಕ್ಲಾಕ್ಸ್ ಟೇಬಲ್ ಕೊಡ್ತಾರೆ. ಕ್ಲಾಕ್ಸ್ ಟೇಬಲಲ್ಲಿ ವ್ಯಾಲ್ಯೂ ಪ್ರಿಂಟ್ ಆಗಿರುತ್ತೆ ಫಸ್ಟ್ ಥಿಂಗ್. ಇವಾಗ ಫಸ್ಟ್ ಏನು ಮಾಡಬೇಕು, q is equal to ಏನಂದೆ, ne ಅಂದೆ. n ಇರೋ ಕಡೆ 1 ಹಾಕಿ. ಸೊ 1 × 1.6 ಎಷ್ಟಾಗುತ್ತೆ? 1.6 × 10⁻⁻19. ಸೊ ನೆಕ್ಸ್ಟ್ ನೋಡಿ, n ಇರೋ ಕಡೆ 2 ಹಾಕಿ. ಸೊ 2 × 1.6 ಅಂದರೆ ಎಷ್ಟು ಬರುತ್ತೆ? 3.2 ಬರುತ್ತೆ. ಅದೇ ಥರ 3 ಹಾಕಿ. ಸೊ 3 × 1.6 ಅಂದರೆ ಎಷ್ಟು ಬರುತ್ತೆ? 4.8 ಬರುತ್ತೆ. 4 ಹಾಕಿ. 4 × 1.6 ಅಂದರೆ 6.4 ಸಮಥಿಂಗ್ ಏನೋ ಬರುತ್ತೆ. ಅಂದರೆ ಚಾರ್ಜ್ ಏನಿರ್ಬೋದು ಈಗ, ಐದರ್ 1.6 ಇರ್ಬೋದು, 3.2 ಇರ್ಬೋದು, 4.8 ಇರ್ಬೋದು, 6.4 ಇರ್ಬೋದು, ಬಟ್ 5.67 ಬರ್ತಾ ಇಲ್ಲ ನಮಗೆ. ಎಕ್ಸಾಮಲ್ಲಿ ಇದನ್ನು ಚೆಕ್ ಮಾಡಿ, 2 ಮಾರ್ಕ್ಸ್ ಕೇಳ್ತಾರೆ. ಏನು ಕೇಳ್ಬೋದು? 5.607 ಈಸ್ ನಾಟ್ ಪಾಸಿಬಲ್, ಜಸ್ಟಿಫೈ ಅಂತ ಕೇಳಿದಾಗ ಯು ಶುಡ್ ರೈಟ್ ಚಾರ್ಜಸ್ ಆರ್ ವಾಟ್, ಕ್ವಾಂಟೈಸ್, ದಟ್ ಈಸ್ q is equal to plus or minus ne. The charge exists in integral multiples of what, n, where n is plus or minus 1. 2 ಮಾರ್ಕ್ಸ್ ಕೇಳಿದ್ರೆ. ಅಥವಾ MCQನಲ್ಲಿ ಇದನ್ನು ನೋಡ್ಕೊಳ್ಳಿ. ನೆಕ್ಸ್ಟ್ ನೋಡಿ, ಸೊ ಕ್ವಶನ್ ನಂಬರ್ 4 ನೋಡಿ. MCQs ಕಷ್ಟ ಅಲ್ಲ. ಆಗೇನು ಏನು ಹೇಳ್ತೀನಿ, ಫಾರ್ಮುಲಾಸ್ ಇದೆ, ಚೆನ್ನಾಗಿ ಫಾರ್ಮುಲಾಸ್ ಮೆಮರೈಸ್ ಮಾಡಿ ಬಂದುಬಿಡುತ್ತೆ. ಆಯಿತಾ? ಆಗಲ್ಲ ಅಂದರೆ ಆಗಲ್ಲ, ಆಗುತ್ತೆ ಅಂದರೆ ಎಲ್ಲ ಆಗುತ್ತೆ. ಯಾವುದು ಇಂಪಾಸಿಬಲ್ ಹೇಳಿ? ಎಲ್ಲ ಪಾಸಿಬಲ್ ಇದೆ. ನಾವು ದ ಎಲೆಕ್ಟ್ರೋಸ್ಟ್ಯಾಟಿಕ್ ಫೋರ್ಸ್ ಬಿಟ್ವೀನ್ 2 ಚಾರ್ಜಸ್ ಇನ್ ವ್ಯಾಕ್ಯೂಮ್ ಈಸ್ ಗಿವನ್ ಬೈ ಸೋ ಆ್ಯಂಡ್ ಸೋ. ಇದು ಫಾರ್ಮುಲಾ ತಾನೆ, ಕೂಲಮ್ಸ್ ಲಾ ಅಲ್ವಾ? ಅವ್ರೇನು ಕೇಳ್ತಾರೆ, ಕೆ ವ್ಯಾಲ್ಯೂ ಏನು ಅಂತ. ನಾವು ಬ್ಯಾಟ್ ಹೊಡ್ತಿದ್ರೆ ಗೊತ್ತಿರುತ್ತೆ ನಮಗೆ, ನ್ಯೂಮರಿಕಲ್ಸ್ ಮಾಡಿರ್ತೀವಿ. ಕೆ ವ್ಯಾಲ್ಯೂ 9 × 10⁻⁹. ಯೂನಿಟ್ ಏನು? SI ಯೂನಿಟ್ ಸಿಂಪಲ್ ನೋಡಿ. ಈ ಫಾರ್ಮುಲಾ ಏನಿದೆ ಇವಾಗ ನಮಗೆ, F is equal to K Q1 Q2 by what, R². ಕರೆಕ್ಟ್ ಅಲ್ವಾ? ನಮಗೆ ಕೆ ಬೇಕಾಗಿರೋದ್ರಿಂದ ನಾನು ಇದೆರಡು ಮಲ್ಟಿಪ್ಲೈ ಮಾಡ್ತೀನಿ. F × R² ಡಿವೈಡೆಡ್ ಬೈ ಇದನ್ನು ಕೆಳಗಡೆ ಬರೀತೀನಿ, ಯಾರದು? Q1 Q2. ಫೋರ್ಸ್ SI ಯೂನಿಟ್ ಏನು? ನ್ಯೂಟನ್.
ಡಿಸ್ಟೆನ್ಸ್ದು ಎಸ್ ಐ ಯೂನಿಟ್ ಏನು ಮೀಟರ್ ಸ್ಕ್ವೇರ್ ಡಿವೈಡೆಡ್ ಬೈ ಚಾರ್ಜ್ದು ಎಸ್ ಐ ಯೂನಿಟ್ ಏನು ಕುಲುಮ್ಸ್. ಸೊ ಕುಲುಮ್ ಇಂಟು ಕುಲುಮ್ ಸ್ಕ್ವೇರ್ ಯು ವಿಲ್ ಗೆಟ್ ನ್ಯೂಟನ್ ಮೀಟರ್ ಸ್ಕ್ವೇರ್. ಇದು ಡಿನಾಮಿನೇಟರಲ್ಲಿ ಇರೋದ್ರಿಂದ ಪರ್ ಕುಲುಮ್ ಸ್ಕ್ವೇರ್. ಸೊ ನಾನು ಏನಾದರೂ ನಿಮ್ಮ ಪ್ಲೇಸಲ್ಲಿ ಇದ್ದಿದ್ರೆ ನಾನು ಫಸ್ಟು ಎಸ್ ಐ ಯೂನಿಟ್ನೇ ಚೆಕ್ ಮಾಡ್ತಿದ್ದೆ. ಯಾಕೆ ಅಂತಂದರೆ ಬಿಕಾಸ್ ಇಲ್ಲಿ ನೋಡಿ 9 ಇಂಟು 10 ಪವರ್ 9, 9 ಇಂಟು 10 ಪವರ್ 9, 9 ಇಂಟು 10 ಪವರ್ 9 3 ಆಪ್ಷನಲ್ಲಿದೆ. ಸೊ ಅದರಿಂದ ನಾನೇನು ಮಾಡ್ತಿದ್ದೆ, ಐ ವುಡ್ ಹ್ಯಾವ್ ಗಾನ್ ಫಾರ್ ವಾಟ್ ಎಸ್ ಐ ಯೂನಿಟ್. ಬಿಕಾಸ್ ಎಸ್ ಐ ಯೂನಿಟ್ ಮಾಡಿದ್ರೆ ನಮಗಿರೋದು ಒಂದೇ ಆಪ್ಷನ್ ಎ. ಅರ್ಥ ಆಗ್ತಿದೆಯಾ? ನೆಕ್ಸ್ಟ್ ನೋಡಿ ಕ್ವಶನ್ ನಂಬರ್ 5. The force on any charge due to number of other charges is the vector sum of all other forces. ಓದಿದ್ದೀರಾ ಪ್ರಿನ್ಸಿಪಲ್ ಆಫ್ ಸೂಪರ್ಪೊಸಿಷನ್? The force F net is given by force exerted by charge 1 on charge 2, charge 2 on charge 3. ಈ ಥರ ಅಂದರೆ ಈ ಥರ ಎಲ್ಲ ಫೋರ್ಸಸ್ನ ಆ್ಯಡ್ ಮಾಡೋಕ್ಕೆ ಏನಂತ ಕರಿತೀವಿ? ಪ್ರಿನ್ಸಿಪಲ್ ಆಫ್ ಸೂಪರ್ ಪೊಸಿಷನ್. ಅಂದರೆ ಯಾವ ಆಪ್ಷನ್ ಅದು? ಆಪ್ಷನ್ ಸಿ. ನೆಕ್ಸ್ಟ್ ನೋಡಿ, ದ ಡೈರೆಕ್ಷನ್ ಆಫ್ ಎಲೆಕ್ಟ್ರಿಕ್ ಫೀಲ್ಡ್. ನೋಡಿ ಅಂಡರ್ಲೈನ್ ಮಾಡಿ ಕೀವರ್ಡ್ಸ್ನ. ದ ಡೈರೆಕ್ಷನ್ ಆಫ್ ಯಾರು? ಎಲೆಕ್ಟ್ರಿಕ್ ಫೀಲ್ಡ್ ವೆಕ್ಟರ್ ಅಟ್ ಎ ಪಾಯಿಂಟ್ ಆನ್ ದಿ ಈಕ್ವಿಟೋರಿಯಲ್ ಲೈನ್ ಆಫ್ ಎ ಡೈಪೋಲ್. ಇವಾಗ ಆಸ್ ಐ ಟೋಲ್ಡ್ ಯು, ಸ್ವಲ್ಪ ಡೈಪೋಲ್ ಅಂದರೆ ಏನು? ಈಗ ಡೈಪೋಲ್ ಅಂದ್ರೇನು? 2 ಚಾರ್ಜಸ್ ಆಫ್ ಸೇಮ್ ಮ್ಯಾಗ್ನಿಟ್ಯೂಡ್ separated by a short distance. I repeat, 2 charges of same magnitude with opposite polarity. ಒಂದು ಪ್ಲಸ್ ಇದ್ದರೆ ಇನ್ನೊಂದು ಮೈನಸ್ ಇರಬೇಕು. separated by a short distance. ಅದಕ್ಕೆ ಏನಂತ ಕರಿತೀವಿ? ಡೈಪೋಲ್. ಇವಾಗ ಅವ್ರು ಏನು ಕೇಳ್ತಿದ್ದಾರೆ, ಎಲೆಕ್ಟ್ರಿಕ್ ಫೀಲ್ಡ್ಗೂ ಡೈಪೋಲ್ ಮೂಮೆಂಟ್ ಎಲೆಕ್ಟ್ರಿಕ್ ಫೀಲ್ಡ್ ಅಟ್ ಎ ಪಾಯಿಂಟ್ ಆನ್ ದಿ ಈಕ್ವಿಟೋರಿಯಲ್ ಲೈನ್. ಈಕ್ವಿಟೋರಿಯಲ್ ಅಂದರೆ ಇದಾ? ಸೊ ನೀವು ಡಿರೈವೇಷನ್ ಮಾಡಿದ್ದಿದ್ರೆ ನಿಮಗೆ ನೆನಪಿರುತ್ತೆ ಅಥವಾ ಗೊತ್ತಿರುತ್ತೆ. ಫಾರ್ ನೆಗೆಟಿವ್ ಚಾರ್ಜ್ ರೇಡಿಯಲಿ ಇನ್ವರ್ಡ್, ಫಾರ್ ಪಾಸಿಟಿವ್ ಚಾರ್ಜ್ ರೇಡಿಯಲಿ ಔಟ್ವರ್ಡ್. ನಾವು ಇದನ್ನು ಫರ್ದರ್ ಕಾಂಪೋನೆಂಟ್ಸಾಗಿ ಸ್ಪ್ಲಿಟ್ ಮಾಡಿಕೊಂಡಾಗ ಇವೆರಡು ಕ್ಯಾನ್ಸಲ್ ಆಗುತ್ತೆ. E1 cos θ, E1 sin θ, E2 sin θ ಈ ಕಡೆಗಿರುತ್ತೆ. ಸೊ ಐಲ್ ಟೇಕ್ ಡಿಫ್ರೆಂಟ್ ಕಲರ್ ಅಲ್ವಾ? ಈ ಕಡೆಗೆ ಬರುತ್ತೆ. ವಾಟ್ ಈಸ್ ಡೈಪೋಲ್ ಮೂಮೆಂಟ್? ನಾವು ಡೈಪೋಲ್ ಮೂಮೆಂಟ್ ಅಂದರೆ P is equal to 2AQ. ಸೊ ಡೈಪೋಲ್ ಮೂಮೆಂಟ್ ಅಂದ್ರೇನು? ಇಟ್ ಈಸ್ ದಿ ಪ್ರಾಡಕ್ಟ್ ಆಫ್ ಡಿಸ್ಟೆನ್ಸ್ ಆಫ್ ದಿ ಡೈಪೋಲ್ ಮಧ್ಯೆ ಇರೋ ದೂರ, ಡಿಸ್ಟೆನ್ಸ್ ಆಫ್ ದಿ ಡೈಪೋಲ್ ಆ್ಯಂಡ್ ಮ್ಯಾಗ್ನಿಟ್ಯೂಡ್ ಆಫ್ ಐದರ್ ಆಫ್ ದಿ ಚಾರ್ಜ್. ಡಿಸ್ಟೆನ್ಸ್ ಆಫ್ ದಿ ಡೈಪೋಲ್ ಆ್ಯಂಡ್ ಮ್ಯಾಗ್ನಿಟ್ಯೂಡ್ ಆಫ್ ದಿ ಐದರ್ ಆಫ್ ದಿ ಚಾರ್ಜ್. ಕರೆಕ್ಟ್ ಅಲ್ವಾ? ಇಟ್ಸ್ ಅ ವೆಕ್ಟಾರ್ ಕ್ವಾಂಟಿಟಿ. ಫಸ್ಟ್ ಥಿಂಗ್, ವೆಕ್ಟಾರ್ ಕ್ವಾಂಟಿಟಿ ಅಂದರೆ ಡೈರೆಕ್ಷನ್ ಇಂಪಾರ್ಟೆಂಟ್ ನಮಗೆ. ಡೈಪೋಲ್ ಮೂಮೆಂಟ್ದು ಡೈರೆಕ್ಷನ್ನು ಇಟ್ ಈಸ್ ಫ್ರಮ್ ನೆಗೆಟಿವ್ ಟು ಪಾಸಿಟಿವ್. ಡೈಪೋಲ್ ಮೂಮೆಂಟ್ದು ಡೈರೆಕ್ಷನ್ ಎಲ್ಲಿಗೆ ಬರುತ್ತೆ? ನೆಗೆಟಿವ್ ಟು ಪಾಸಿಟಿವ್ಗೆ ಇರುತ್ತೆ. ನೆನ್ಪಿಟ್ಕೊಳ್ಳಿ. ಎಲೆಕ್ಟ್ರಿಕ್ ಫೀಲ್ಡ್ದು ಡೈರೆಕ್ಷನ್ ಹೇಗಿರುತ್ತೆ ಅಂತಂದರೆ ಪಾಸಿಟಿವ್ ಟು ನೆಗೆಟಿವ್ ಇರುತ್ತೆ. ಸೊ ವಾಟ್ ಈಸ್ ದಿ ಡೈರೆಕ್ಷನ್ ಆಫ್ ಎಲೆಕ್ಟ್ರಿಕ್ ಫೀಲ್ಡ್? ಪಾಸಿಟಿವ್ ಟು ನೆಗೆಟಿವ್. ವಾಟ್ ಈಸ್ ದಿ ಡೈರೆಕ್ಷನ್ ಆಫ್ ಡೈಪೋಲ್ ಮೂಮೆಂಟ್? ನೆಗೆಟಿವ್ ಟು ಪಾಸಿಟಿವ್. ಫಸ್ಟ್ ಥಿಂಗ್. ಸೊ ಇವಾಗ ಈ ಫಿಗರಲ್ಲಿ ಇಲ್ಲಿ ನೆಗೆಟಿವ್ ಇದೆಯಾ? ನೆಗೆಟಿವ್. ಇಲ್ಲಿ ಪಾಸಿಟಿವ್ ಇದೆಯಾ? ಪಾಸಿಟಿವ್. ಸೊ ಇವಾಗ ವಾಟ್ ಈಸ್ ದಿ ಡೈರೆಕ್ಷನ್ ಆಫ್ ಡೈಪೋಲ್ ಮೂಮೆಂಟ್? ನಾವು ದ ಡೈರೆಕ್ಷನ್ ಆಫ್ ಡೈಪೋಲ್ ಮೂಮೆಂಟ್ ಈಸ್ ಫ್ರಮ್ ನೆಗೆಟಿವ್ ಟು ಪಾಸಿಟಿವ್. ಕ್ಲಿಯರಾ? ಎಲೆಕ್ಟ್ರಿಕ್ ಫೀಲ್ಡ್ ಡೈರೆಕ್ಷನ್ ಹೆಂಗೆ ಬಂತೀಗ? ದ ಡೈರೆಕ್ಷನ್ ಆಫ್ ಎಲೆಕ್ಟ್ರಿಕ್ ಫೀಲ್ಡ್ ಈಸ್ ನೌ ಲೈಕ್ ದಿಸ್. ಅಂದರೆ ಈ ಕಡೆಗಿದೆ, ಪಿ ಈ ಕಡೆಗಿದೆ ಆನ್ ದಿ ಈಕ್ವಿಟೋರಿಯಲ್. ದೇರ್ ಫೋರ್ ಅವನಲ್ಲಿ ಇವಳಿಲ್ಲಿ ಅಪೋಸಿಟ್ ಇದೆ. ಸೊ ದ ಡೈರೆಕ್ಷನ್ ಈಸ್ ಅಪೋಸಿಟ್ ಟು ದಿ ಡೈರೆಕ್ಷನ್ ಆಫ್ ವಾಟ್? ಡೈಪೋಲ್ ಮೂಮೆಂಟ್. ಆಪ್ಷನ್ ಸಿ. ಅರ್ಥ ಆಯ್ತಾ? ಇನ್ನೊಂದು ಸಲ ಬೇಕಾದ್ರೆ ನೋಡಿ, ಅರ್ಥ ಆಗುತ್ತೆ. ಬಟ್ ಇದು ಅರ್ಥ ಆಗಬೇಕು ಅಂದರೆ ನಿಮಗೆ ಏನು ಗೊತ್ತಿರಬೇಕು? ಡೆರೈವೇಷನ್ ಒಂದು ಚೂರಾದರೂ ಬರಬೇಕು. ನೆಕ್ಸ್ಟ್, ಡೈಪೋಲ್ ಮೂಮೆಂಟ್ ಇಸ್ ಅ ವೆಕ್ಟರ್ ಕ್ವಾಂಟಿಟಿ. ಈಗ ತಾನೇ ಹೇಳ್ಕೊಟ್ಟೆ, ಕರೆಕ್ಟ್? ಡೈಪೋಲ್ ಮೂಮೆಂಟ್ ಏನೀಗ?
P is equal to 2aq. The distance of the dipole and product of the magnitude of the either of the charge, which is pointing from ಎಲ್ಲಿಂದ ಎಲ್ಲಿಗೆ negative q to positive q along the axis of dipole. ಸೊ ಪ್ರೀವಿಯಸ್ ಕ್ವಶನ್ಗೆ ನಾನು ಏನು ಎಕ್ಸ್ಪ್ಲನೇಷನ್ ಕೊಟ್ಟೆ ಅದೇ ಈ ಕ್ವಶನ್ಗೆ ಏನಾಗುತ್ತೆ ಆನ್ಸರ್ ಆಗುತ್ತೆ. ಸೊ ಕೇರ್ಫುಲ್ಲಾಗಿ ನೋಡಿ, ಏನೋ ಕಾಟಾಚಾರಕ್ಕೆ ನೋಡ್ಬೇಡಿ. ಇಟ್ಸ್ ಅಟರ್ ವೇಸ್ಟ್ ಆಫ್ ವಾಟ್ ಟೈಮ್. 10 ಕ್ವಶನ್ ಕಳೀರಿ, ಬಟ್ ಪರ್ಫೆಕ್ಟಾಗಿ ಕಳೀರಿ. ಸುಮ್ಮನೆ ಏನೋ ಯಾರನ್ನೋ ಇಂಪ್ರೆಸ್ ಮಾಡೋಕ್ಕೆ ಕಳ್ತೀರಿ, ಏನೂ ಯೂಸ್ ಇಲ್ಲ. ದಿಸ್ ಇಸ್ ಯುವರ್ ಲೈಫ್. ಎಂಡ್ ಆಫ್ ದಿ ಡೇ ನೀವು ಸಾಯಬೇಕು, ಸ್ವರ್ಗ ನೋಡಬೇಕು. ನಾನು ಸಾಯಬೇಕು, ಸ್ವರ್ಗ ನೋಡಬೇಕು. ಅಷ್ಟೇ ಬಿಟ್ಟರೆ ಅವರು ಇವರು ಹೇಳ್ತಾರೆ ಅಂದ್ಕೊಂಡು ಸ್ವರ್ಗ ಹಂಗಿರುತ್ತೆ ಹಿಂಗಿರುತ್ತೆ ಅಂದ್ಕೊಂಡ್ರೆ ಅದು ನಿಜನೋ ಸುಳ್ಳೋ ಗೊತ್ತಿಲ್ಲ. ನಾನು ಸ್ವರ್ಗ ನೋಡ್ಬೇಕಾದ್ರೆ ನಾನು ಸಾಯಬೇಕು, ನೀವು ಸ್ವರ್ಗ ನೋಡ್ಬೇಕಾದ್ರೆ ನೀವು ಸಾಯಬೇಕು. ಆ್ಯಂಡ್ ದಟ್ ಈಸ್ ದಿ ಅಲ್ಟಿಮೇಟ್ ಟ್ರುತ್ ಆಫ್ ವಾಟ್ ಲೈಫ್. ಏನದು? ನಾನು ಸಾಯಬೇಕೋ ಸ್ವರ್ಗ ನೋಡಬೇಕೆ ಬಿಟ್ಟರೆ ಇವ್ರ ಬಗ್ಗೆ ನನಗೆ ಅವಶ್ಯಕತೆ ಇಲ್ಲ. ಸೊ ಕಮಿಂಗ್ ಟು 8th ಕ್ವಶನ್. 8th ಕ್ವಶನ್ ಏನಿದೆ ನೋಡಿ. ನೇಮ್ ದ ಫಿಸಿಕಲ್ ಕ್ವಾಂಟಿಟಿ ವಿಚ್ ಹ್ಯಾಸ್ ದಿ ಡೈಮೆನ್ಷನಲ್ ಫಾರ್ಮುಲಾ LTA. L ಅಂದರೆ ಲೆಂತ್, T ಅಂದರೆ ಟೈಮ್, A ಅಂದರೆ ಏರಿಯಾ. ಅಯ್ಯೋ ಸರ್ ಯಾರಿಗೆ ಗೊತ್ತು, ಫಸ್ಟ್ ಪಿ ಯು ಸಿಯಲ್ಲಿ ಓದಿದ್ದು, ಅದು ಓದಿಲ್ಲ, ನಾವು ಬಂದುಬಿಟ್ಟಿದ್ದೀವಿ. ಇವಾಗ ಮತ್ತೆ ಸೆಕೆಂಡ್ ಪಿ ಯು ಸಿನಲ್ಲಿ ಡೈಮೆನ್ಷನಲ್ ಫಾರ್ಮುಲಾ ಕೇಳ್ತಿದ್ದಾರೆ. ಭಯ ಪಡಬೇಡಿ, ನಾವು ಯಾಕೆ ಇರೋದು ಅಲ್ವಾ. ಒಂದೊಂದೇ ಆಪ್ಷನ್ ತೊಗೊಳ್ಳೋಣ. ಆಪ್ಷನ್ ಎ ನೋಡಿ ಫಸ್ಟು, ಲೀನಿಯರ್ ಚಾರ್ಜ್ ಡೆನ್ಸಿಟಿ. ಲೀನಿಯರ್ ಚಾರ್ಜ್ ಡೆನ್ಸಿಟಿ ಅಂದ್ರೇನು? ನಂಬರ್ ಆಫ್ ಚಾರ್ಜಸ್ ಪರ್ ಯೂನಿಟ್ ಲೆಂತ್. ಕರೆಕ್ಟ್ ಅಲ್ವಾ? ಇವಾಗ ಚಾರ್ಜ್ನ ಏನು ಬರೀಬೋದು ನಾನು? ಇದೊಂದು ಫಾರ್ಮುಲಾ ಇದೆ ನಮಗೆ, I is equal to Q/T. ಕ್ರಾಸ್ ಮಲ್ಟಿಪ್ಲೈ ಆದರೆ ನಾನು ಕ್ಯೂನ ಏನಂತ ಬರೀಬೋದು ಈಗ? I into T. ಅಗ್ರೀಡ್. ಇವಾಗ ನಾನೇನು ಮಾಡ್ತೀನಿ, ಕ್ಯೂ ಇರೋ ಕಡೆ ಏನು ಬರೀತೀನಿ? I into T ಡಿವೈಡೆಡ್ ಬೈ ವಾಟ್? L ಅಲ್ವಾ. I ಅಂದ್ರೇನು? ಕರೆಂಟ್, ಆಂಪಿಯರ್. A, T ಅಂದರೆ ಟೈಮ್, L ಅಂದರೆ ಲೆಂತ್, ಮೀಟರ್ಸ್. ಕರೆಕ್ಟ್ ತಾನೆ? L. ಬಟ್ ಡಿನಾಮಿನೇಟರ್ ಇರೋದ್ರಿಂದ ಮೇಲ್ಗಡೆಗೆ ಬಂದರೆ ಏನಾಗುತ್ತೆ? ಅದು L to the power of -1. ಬಟ್ ಅವ್ರು ಕೇಳ್ತಿರೋದು ಯಾರು? LTA. ಸೊ ಆಪ್ಷನ್ ಎ ಈಸ್ ರೂಲ್ಡ್ ಔಟ್ ಅಲ್ವಾ. ಬ್ಯಾಟ್ ಹೊಡ್ಕೊಂಡೋಗಿ ಬರೀಬೋದು, ಬಟ್ ಐ ಆಮ್ ನಾಟ್ ಹಿಯರ್ ಟು ಟೀಚ್ ವಾಟ್ ಹೌ ಟು ಮೆಮರೈಸ್. ಐ ಆಮ್ ಹಿಯರ್ ಟು ಟೀಚ್ ಹೌ ಟು ಅಪ್ಲೈ ಯುವರ್ ನಾಲೆಜ್. ಸರಿನಾ? ನೆಕ್ಸ್ಟು ಐ ವಿಲ್ ಗೋ ಫಾರ್ ಆಪ್ಷನ್ ಸಿ. ಯಾವುದು? ಯಾಕೆ ಆಪ್ಷನ್ ಸಿ? ಬಿಕಾಸ್ ಲಾಸ್ಟ್ 3 ಕ್ವೆಶನ್ಸ್ ಐ ಆಮ್ ಟಾಕಿಂಗ್ ಅಬೌಟ್ ಸಮಥಿಂಗ್ ಕಾಲ್ಡ್ ಡೈಪೋಲ್ ಮೂಮೆಂಟ್. ಡೈಪೋಲ್ ಮೂಮೆಂಟ್ ಫಾರ್ಮುಲಾ ಏನು? 2aq. ಡೈರೆಕ್ಷನ್ ಏನು? ನೆಗೆಟಿವ್ ಟು ಪಾಸಿಟಿವ್. ಕರೆಕ್ಟ್ ಅಲ್ವಾ? ಬಾಯ್ ಬಿಡಬೇಕು. ಹಾಂ, ನೆಕ್ಸ್ಟ್ ನೋಡಿ, 2a ಅಂದ್ರೇನು? ಡಿಸ್ಟೆನ್ಸ್ L ಬರ್ಕೊಂಡ್ಬಿಡ್ತೀನಿ. Q ಅಂದರೆ I into T. ಇದನ್ನು ಹೆಂಗೆ ಬರಿಬೋದು ಈಗ? L, I ಅಂದರೆ A, T ಅಂದರೆ ಟೈಮ್. ಸಿಗ್ತಾ ನೋಡಿ ಯಾರು? LTA. ಕ್ಲಿಯರ್? ಸೊ ಯಾವ ಆಪ್ಷನ್ ಕರೆಕ್ಟ್ ಈಗ? ಡೈಪೋಲ್ ಮೂಮೆಂಟ್ ಇಸ್ ದಿ ರೈಟ್ ಆಪ್ಷನ್. ನೆಕ್ಸ್ಟ್ ಕ್ವೆಶನ್ ನಂಬರ್ 9 ನೋಡಿ. ಸೊ ಕ್ವೆಶನ್ ನಂಬರ್ 9 ಏನು ಹೇಳ್ತಿದೆ? ಡ್ಯಾಶ್ ಈಸ್ ಪ್ಲೇಸ್ಡ್ ಇನ್ ಎನ್ ಎಲೆಕ್ಟ್ರಿಕ್ ಫೀಲ್ಡ್, EF ಅಂತ ಹಾಕಿದ್ದೀನಿ, ಎಕ್ಸ್ಪೀರಿಯನ್ಸಸ್ ಫೋರ್ಸ್ ಇನ್ ದ ಡೈರೆಕ್ಷನ್ ಅಪೋಸಿಟ್ ಟು ದ ಎಲೆಕ್ಟ್ರಿಕ್ ಫೀಲ್ಡ್. ಇವರಲ್ಲಿ ಯಾರನ್ನ ನಾನು ಎಲೆಕ್ಟ್ರಿಕ್ ಫೀಲ್ಡಲ್ಲಿ ಪ್ಲೇಸ್ ಮಾಡಿದ್ರೆ, ಆಯಿತಾ, ವಿನೋ ಎಲೆಕ್ಟ್ರಿಕ್ ಫೀಲ್ಡ್ ಹೆಂಗೋಗುತ್ತೆ? ಎಲೆಕ್ಟ್ರಿಕ್ ಫೀಲ್ಡ್ ಈಸ್ ಆಲ್ವೇಸ್ ಫ್ರಮ್ ವೇರ್ ಟು ವೇರ್? ಪಾಸಿಟಿವ್ ಟು ನೆಗೆಟಿವ್. ಕರೆಕ್ಟ್ ಅಲ್ವಾ? ಎಲೆಕ್ಟ್ರಿಕ್ ಫೀಲ್ಡ್ ಈಸ್ ಆಲ್ವೇಸ್ ಫ್ರಮ್ ಪಾಸಿಟಿವ್ ಟು ನೆಗೆಟಿವ್. ಇವಾಗ ಇವರಲ್ಲಿ ಯಾರನ್ನ ಪ್ಲೇಸ್ ಮಾಡಿದ್ರೆ ಅದು ಆಪೋಸಿಟಲ್ಲಿ ಮೂವ್ ಆಗುತ್ತೆ. ಆಪ್ಷನ್ ಎ ಎಲೆಕ್ಟ್ರಾನ್, ಆಪ್ಷನ್ ಬಿ ಪಾಸಿಟಿವ್ ಚಾರ್ಜ್, ಆಪ್ಷನ್ ಸಿ ನ್ಯೂಟ್ರಾನ್, ಆಪ್ಷನ್ ಡಿ ಪ್ರೋಟಾನ್. ಇಲ್ಲಿ ನೀವು ಲಾಜಿಕ್ ಏನು ಅಪ್ಲೈ ಮಾಡ್ಬೋದು? ಲಾಜಿಕ್ ಅಥವಾ ಐ ಕ್ಯಾನ್ ಸೇ ಕಾಮನ್ ಸೆನ್ಸ್. ನೀವೇನು ಕಾಮನ್ ಸೆನ್ಸ್ ಅಪ್ಲೈ ಮಾಡ್ಬೋದು ಇಲ್ಲಿ? ಆಯಿತಾ, ಯೋಚನೆ ಮಾಡಿ. ನ್ಯೂಟ್ರಾನ್ ನ್ಯೂಟ್ರಲ್ ತಾನೆ. ನ್ಯೂಟ್ರಲ್ ಅಂದರೆ ಅರ್ಥ ಏನು? ಇಟ್ ಡಸ್ ನಾಟ್ ರಿಯಾಕ್ಟ್ ಟು ಹೋಮ್ ಎಲೆಕ್ಟ್ರಿಕ್ ಫೀಲ್ಡ್. ಸೊ ನ್ಯೂಟ್ರಾನ್ ತನ್ನ ಪಾಡಕ್ಕೆ ತಾನಿರುತ್ತೆ, ಅದು ಹಿಂದಕ್ಕೂ ಹೋಗಲ್ಲ ಮುಂದಕ್ಕೂ ಬರಲ್ಲ. ಸೊ ಆಪ್ಷನ್ ಎಲಿಮಿನೇಟೆಡ್. ಸಪೋಸ್ ಈಗ ಪ್ರೋಟಾನ್ ಏನಾದರೂ ಕರೆಕ್ಟ್ ಆಪ್ಷನ್ ಆದರೆ ಪಾಸಿಟಿವ್ ಚಾರ್ಜ್ ಕೂಡ ಕರೆಕ್ಟ್ ಆಪ್ಷನ್ ಆಗಬೇಕಾ? ಯಾಕೆ? ಪ್ರೋಟಾನ್ಸ್ ಏನು? ಪಾಸಿಟಿವ್ಲಿ ಚಾರ್ಜ್ಡ್. ಇಫ್ ಪ್ರೋಟಾನ್ಸ್ ಆರ್ ಪಾಸಿಟಿವ್ಲಿ ಚಾರ್ಜ್ಡ್, ಒಂದೇ ಕ್ವಶನ್ಗೆ 2 ಆನ್ಸರ್ ಬರಲ್ಲ. ಇಫ್ ಆಪ್ಷನ್ ಡಿ ಇಸ್ ಕರೆಕ್ಟ್, ಫಾರ್ ಶೋರ್ ಆಗಿ
ಆಪ್ಷನ್ ಎ ಈಸ್ ಆಲ್ಸೋ ವಾಟ್ ಕರೆಕ್ಟ್. ದಟ್ಸ್ ನಾಟ್ ಪಾಸಿಬಲ್. ದೇರ್ ಫೋರ್ ನಿಮ್ಮ ಆನ್ಸರ್ ಯಾರೀಗ ಎಲೆಕ್ಟ್ರಾನ್. ಇದಕ್ಕೆ ನಾನು ಏನು ಅಪ್ಲೈ ಮಾಡಿದ್ದೀನಿ ಹೇಳಿ, ಕಾಮನ್ ಸೆನ್ಸ್. ನ್ಯೂಟ್ರಾನ್ ನ್ಯೂಟ್ರಲ್ ಆಗಿರುತ್ತೆ. ಸೆಕೆಂಡ್ ಏನು, ಇಫ್ ಡಿ ಈಸ್ ಕರೆಕ್ಟ್, ಎ ಬಿ ಕೂಡ ಏನಾಗಬೇಕು, ಕರೆಕ್ಟ್ ಆಗಬೇಕು. ನೆಕ್ಸ್ಟ್ ನೋಡಿ ಕ್ವಶನ್ ನಂಬರ್ 10. ಸೊ ಕ್ವಶನ್ ನಂಬರ್ 10 ಏನು ಹೇಳ್ತಿದ್ದಾರೆ, ಓಕೆ, when a free electric dipole placed in a non-uniform electric field, ನೋಡಿ ಇದನ್ನು ಮಾರ್ಕ್ ಮಾಡಿ, ಅಂಡರ್ಲೈನ್ ಮಾಡಿ. ದೇ ಆರ್ ನಾಟ್ ಆಸ್ಕಿಂಗ್ ಅಬೌಟ್ ಯೂನಿಫಾರ್ಮ್ ಎಲೆಕ್ಟ್ರಿಕ್ ಫೀಲ್ಡ್, ದೇ ಆರ್ ಆಸ್ಕಿಂಗ್ ಅಬೌಟ್ ನಾನ್ ಯೂನಿಫಾರ್ಮ್ ಎಲೆಕ್ಟ್ರಿಕ್ ಫೀಲ್ಡ್. ಏನಾಗುತ್ತೆ ನೀವು ಬರೆದಿಟ್ಕೊಳ್ಳಿ, ನೋಟ್ ಮಾಡಿಟ್ಕೊಳ್ಳಿ, ತುಂಬ 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 ಇಂಪಾರ್ಟೆಂಟ್ ಇದು, ಆಯಿತಾ. ಒಂದು, ಸಪೋಸ್ ನಾವೇನಾದರೂ ಎಲೆಕ್ಟ್ರಿಕ್ ಡೈಪೋಲ್ನ ಎಲ್ಲಿ ಪ್ಲೇಸ್ ಮಾಡಿದ್ರೆ, ಯೂನಿಫಾರ್ಮ್ ಎಲೆಕ್ಟ್ರಿಕ್ ಫೀಲ್ಡಲ್ಲಿ ಪ್ಲೇಸ್ ಮಾಡಿದ್ರೆ, ಯೂನಿಫಾರ್ಮ್ ಎಲೆಕ್ಟ್ರಿಕ್ ಫೀಲ್ಡಲ್ಲಿ ಪ್ಲೇಸ್ ಮಾಡಿದ್ರೆ ಓನ್ಲಿ ಟಾರ್ಕ್ ಇರುತ್ತೆ, ಓನ್ಲಿ ಟಾರ್ಕ್. ಆಮೇಲೆ ನೆಟ್ ಫೋರ್ಸ್ ಬಂದು 0 ಆಗುತ್ತೆ. ಬಿಕಾಸ್ ಒಂದು ಫೋರ್ಸ್ ಅಪ್ವರ್ಡ್ ಆ್ಯಕ್ಟ್ ಆಗ್ತಿರುತ್ತೆ, ಇನ್ನೊಂದು ಫೋರ್ಸ್ ಡೌನ್ವರ್ಡ್ ಆ್ಯಕ್ಟ್ ಆಗ್ತಿರುತ್ತೆ. ಎಲ್ಲಿ, ವೆನ್ ಯು ಕೀಪ್ ಇಟ್ ಇನ್ ವೇರ್ ಎಲೆಕ್ಟ್ರಿಕ್ ಫೀಲ್ಡ್. ಸೊ ಇವಾಗ ಇದು ಈ ಫೋರ್ಸ್ ಈಕ್ವಲ್ ಇನ್ ಮ್ಯಾಗ್ನಿಟ್ಯೂಡ್, ಅಪೋಸಿಟ್ ಇನ್ ಡೈರೆಕ್ಷನ್, ಒಂದಕ್ಕೊಂದು ಏನಾಗುತ್ತೆ, ಕ್ಯಾನ್ಸಲ್ ಆಗುತ್ತೆ. ಅಂದರೆ ಯೂನಿಫಾರ್ಮ್ ಎಲೆಕ್ಟ್ರಿಕ್ ಫೀಲ್ಡಲ್ಲಿ ಯಾರಿರ್ತಾರೆ, ಓನ್ಲಿ ಟಾರ್ಕ್ ಇರುತ್ತೆ, ಫೋರ್ಸ್ ಎಷ್ಟಿರುತ್ತೆ, 0 ಇರುತ್ತೆ. ಸಪೋಸ್ ಇವಾಗ ಅವ್ರು ಕೇಳಿರೋ ಕ್ವಶನ್ ಏನೀಗ, ನಾನ್ ಯೂನಿಫಾರ್ಮ್ ಎಲೆಕ್ಟ್ರಿಕ್ ಫೀಲ್ಡ್, ಯಾರವರು, ನಾನ್ ಯೂನಿಫಾರ್ಮ್ ಎಲೆಕ್ಟ್ರಿಕ್ ಫೀಲ್ಡ್. ನಾನ್ ಯೂನಿಫಾರ್ಮ್ ಎಲೆಕ್ಟ್ರಿಕ್ ಫೀಲ್ಡಲ್ಲಿ ಏನಾಗುತ್ತೆ, ನಾನ್ ಯೂನಿಫಾರ್ಮ್ ಎಲೆಕ್ಟ್ರಿಕ್ ಫೀಲ್ಡಲ್ಲಿ ಇಬ್ಬರು ಇರ್ತಾರೆ, ಬೋತ್ ಟಾರ್ಕ್ ಆ್ಯಂಡ್ ಫೋರ್ಸ್ ವಿಲ್ ಬಿ ಪ್ರೆಸೆಂಟ್ ಆ್ಯಂಡ್ ನೆಟ್ ಫೋರ್ಸ್ ಈಸ್ ನಾಟ್ ಈಕ್ವಲ್ ಟು 0. ನೋಡಿ, ಮೋಸ್ಟ್ ಇಂಪಾರ್ಟೆಂಟ್ ಫಾರ್ MCQ ಫಾರ್ ಅಪ್ಕಮಿಂಗ್ ಎಕ್ಸಾಮ್, ನೆನ್ಪಿಟ್ಕೊಂಡಿರಲೇಬೇಕು, ಬರ್ಕೊಳ್ಳಿ. ದಟ್ಸ್ ವಾಟ್ ಐ ಆಮ್ ಟೆಲ್ಲಿಂಗ್. ಬರ್ಕೊಳ್ಳಿ, ಒಂದ್ಸಲ ರಿವೈಸ್ ಮಾಡಿ. ಇದು ಯಾವುದೂ ಕೂಡ ನನ್ನ ಕ್ವಶನ್ಸ್ ಅಲ್ಲ, ಇದು ಡಿಪಾರ್ಟ್ಮೆಂಟ್ ಕೊಟ್ಟಿರೋ ಕ್ವಶನ್ಸ್ ಇವು, ಡಿಪಾರ್ಟ್ಮೆಂಟ್ ಕೊಟ್ಟಿರೋ MCQ ಕ್ವಶನ್ ಬ್ಯಾಂಕ್. ಆಲ್ಮೋಸ್ಟ್ ನಿಮ್ಮ ಪ್ರಿಪ್ರೇಟ್ರಿ, ಮಾಡಲ್ ಕ್ವಶನ್ ಪೇಪರ್, ಹ್ಯಾಂಡ್ ಬುಕ್ ಎಲ್ಲದಕ್ಕೂ ಕ್ವಶನ್ಸ್ ಇಲ್ಲಿಂದನೇ ಪಿಕ್ ಮಾಡಿದ್ದಾರೆ. ಎಷ್ಟೊಂದು ಸೋರ್ಸ್ ಓದೋದಕ್ಕಿಂತ ಒಂದು ಸಲ ಡಿಪಾರ್ಟ್ಮೆಂಟ್ದು ಕ್ವಶನ್ ಬ್ಯಾಂಕ್ ಮುಗಿಸ್ಕೊಂಡ್ಬಿಟ್ರೆ ಯು ಆರ್ ಡನ್ ವಿತ್ MCQ. ಕ್ಲಿಯರ್? ಆ್ಯಂಡ್ ಐ ಆಮ್ ನಾಟ್ ಟೆಲ್ಲಿಂಗ್ ನೀವು 15 ಔಟ್ ಆಫ್ 15 ತೊಗೋತೀರಾ ಅಂತ ನಾನು ಹೇಳ್ತಿಲ್ಲ, ಅಟ್ಲೀಸ್ಟ್ 13 ತೊಗೊಳ್ತೀರಾ. ಎಷ್ಟು? 13. ನೆಕ್ಸ್ಟ್ ನೋಡಿ, SI ಯೂನಿಟ್ ಆಫ್ ಎಲೆಕ್ಟ್ರಿಕ್ ಫ್ಲಕ್ಸ್. ಎಲೆಕ್ಟ್ರಿಕ್ ಫ್ಲಕ್ಸ್ ಅಂದ್ರೇನು, ನಂಬರ್ ಆಫ್ ಎಲೆಕ್ಟ್ರಿಕ್ ಫೀಲ್ಡ್ ಲೈನ್ಸ್ ಪಾಸಿಂಗ್ ಥ್ರೂ ದಿ ಏರಿಯಾ. ಇವಾಗ ಇದೊಂದು ಪೆನ್ ಇದೆ, ಇದೊಂದು ಏರಿಯಾ ಇದೆ, ಒಂದು ಲೈನ್ ಪಾಸ್ ಆಗುತ್ತೆ, ದಟ್ ಈಸ್ ಎಲೆಕ್ಟ್ರಿಕ್ ಫ್ಲಕ್ಸ್. ಹೌ ಮೆನಿ ಫೀಲ್ಡ್ ಲೈನ್ಸ್ ಆರ್ ಪಾಸಿಂಗ್ ಥ್ರೂ ಅಥವಾ ಎಂಟರಿಂಗ್ ಥ್ರೂ ಗಿವನ್ ಏರಿಯಾ. ಎಲೆಕ್ಟ್ರಿಕ್ ಫ್ಲಕ್ಸ್ ಫಾರ್ಮುಲಾ ಒಂದು ಗಾಸ್ ಲಾ ಹಾಕ್ಬೋದಾ, 1/ε0 ಟೈಮ್ಸ್ ಚಾರ್ಜ್ ಎನ್ಕ್ಲೋಸ್ಡ್ ಆಸ್ ಪರ್ ಗಾಸ್ ಲಾ. ಇನ್ನೊಂದು ಏನಿದೆ, ದ ಎಲೆಕ್ಟ್ರಿಕ್ ಫ್ಲಕ್ಸ್ ಥ್ರೂ ಅ ಕ್ಲೋಸ್ಡ್ ಸರ್ಫೇಸ್ ಇಸ್ ಈಕ್ವಲ್ ಟು EA ಕಾಸ್ ಥೀಟಾ. ನೆನ್ಪಿಟ್ಕೊಬೋದಾ? ಇ ಅಂದರೆ ಯಾರು, ಎಲೆಕ್ಟ್ರಿಕ್ ಫೀಲ್ಡ್. ಆ್ಯಂಡ್ ಎಲೆಕ್ಟ್ರಿಕ್ ಫೀಲ್ಡ್ದು SI ಯೂನಿಟ್ ಏನು ಬರುತ್ತೆ, ನ್ಯೂಟನ್ ಪರ್ ಕುಲಮ್. ಏರಿಯಾದ SI ಯೂನಿಟ್ ಏನಿದೆ, ಮೀಟರ್ ಸ್ಕ್ವೇರ್. ಸೊ ವಾಟ್ ಈಸ್ ದಿ SI ಯೂನಿಟ್ ಫಾರ್ SI ಯೂನಿಟ್ ಆಫ್ ಎಲೆಕ್ಟ್ರಿಕ್ ಫ್ಲಕ್ಸ್ ನಾವು, ನ್ಯೂಟನ್ ಪರ್ ಕುಲಮ್ ಪರ್ ಮೀಟರ್ ಸ್ಕ್ವೇರ್. ನಾನಂತೂ SI ಯೂನಿಟ್ಸ್ ಬ್ಯಾಟ್ ಹೊಡಿಯಲ್ಲ, ಬಿಕಾಸ್ ನನಗೆ ಅಷ್ಟು ಮೆಮೊರಿ ಪವರ್ ಇಲ್ಲ, ನಿಮಗಿದ್ರೆ ಮಾಡಿ. ಬಟ್ SI ಯೂನಿಟ್ಸ್ನ ಫಾರ್ಮುಲಾದಿಂದ ನೀವು ಡಿರೈವ್ ಮಾಡೋದು ಕಲ್ತ್ಕೊಬೇಕು, ಸರಿನಾ? ನೆಕ್ಸ್ಟ್ ನೋಡಿ, ಕ್ವಶನ್ ನಂಬರ್ 13. ಸೊ ಕ್ವಶನ್ ನಂಬರ್ 13 ಏನು ಹೇಳ್ತಿದ್ದಾರೆ, ದಿ ಎಲೆಕ್ಟ್ರಿಕ್ ಫೀಲ್ಡ್ ಇಂಟೆನ್ಸಿಟಿ ಅಟ್ ಎ ಡಿಸ್ಟೆನ್ಸ್ R ಫ್ರಮ್ ದಿ ಸೆಂಟರ್ ಆಫ್ ಎ ಯೂನಿಫಾರ್ಮ್ಲಿ ಚಾರ್ಜ್ಡ್ ಸ್ಪಿಯರ್ outside the sphere is E. Which one of the following is correct? Electric field for a sphere, formula ಏನು, E is equal to KQ by R square. ಇದು ಫಾರ್ಮುಲಾ ಯಾರಿಗೆ, ಎಲೆಕ್ಟ್ರಿಕ್ ಫೀಲ್ಡ್ ಫಾರ್ ಎ ಚಾರ್ಜ್ಡ್ ಸ್ಪಿಯರ್. ಹಂಗಂದ್ರೆ ಇದರಿಂದ ಏನು ಎಸ್ಟಾಬ್ಲಿಷ್ ಆಗುತ್ತೆ, E is proportional to Q, E is inversely proportional to R square. ಸೊ ಯಾವ ಆಪ್ಷನಲ್ಲಿದೆ, ಆಪ್ಷನ್ ಸಿ.
ನೋಡಿ ನಾನು ಸ್ಟಾರ್ಟಿಂಗಲ್ಲೇ ಹೇಳಿದ್ದೆ ಬೋರ್ಡ್ ಅವ್ರದ್ದು ಫೇವ್ರೆಟ್ ಏನು ಫಾರ್ಮುಲಾಸ್, ಫೇವ್ರೆಟ್ ಏನು ಎಮ್ ಸಿ ಕ್ಯೂಗೆ ಫಾರ್ಮುಲಾಸ್ ಬಿಟ್ಟರೆ ಯಾವುದು ಎಸ್ ಐ ಯೂನಿಟ್ಸ್. ಇವೆರಡೂ ನಿಮಗೆ ಬಂದುಬಿಟ್ರೆ ನೀವು ಎಸ್ ಐ ಯೂನಿಟ್ಸ್ ಡಿರೈವ್ ಮಾಡ್ಬೋದು, ಪ್ರೊವೈಡೆಡ್ ಇಫ್ ಯು ನೋ ವಾಟ್ ಫಾರ್ಮುಲಾಸ್. ಕ್ಲಿಯರಾ? ನೆಕ್ಸ್ಟ್ ನೋಡಿ, ಕ್ವೆಶನ್ ನಂಬರ್ 14. ಸೊ ಕ್ವೆಶನ್ ನಂಬರ್ 14 ಏನು ಹೇಳ್ತಿದ್ದಾರೆ ನೋಡಿ. ಸೊ ಕ್ವೆಶನ್ ನಂಬರ್ 14, the electric field due to electric dipole. They are asking about electric field, ಯಾರಿಗೆ electric dipole at a point on its axis, on its axis where r is very much greater than what length. Short dipole on the axis ಏನು ಬರುತ್ತೆ short dipole ಗೆ, A axial is equal to 2 kp by what r cube or x cube or d cube. ನಿಮ್ಗೆ ಯಾವ್ದು ಕಳ್ತ್ಕೊಂಡಿದ್ದೀರಾ ಅದು ಕರೆಕ್ಟ್ ತಾನೆ. ಕೆ ಅಂದ್ರೇನು 1/4πε0. ಪಿ ಅಂದ್ರೇನು ಡೈಪೋಲ್ ಮೂಮೆಂಟ್. ನಾನು ಈ ವಿಡಿಯೋದಲ್ಲೇ 4 ಸಲ ಹೇಳ್ಕೊಟ್ಟಿದ್ದೀನಿ ಡೈಪೋಲ್ ಮೂಮೆಂಟ್ ಬಗ್ಗೆ, ಕರೆಕ್ಟಾ? ಆನ್ ದಿ ಆಕ್ಸಿಯಲ್. ಸೊ ಇವಾಗ ನೋಡಿ ಹೆಂಗ್ ಪ್ರಪೋರ್ಷನಲ್ ಇದೆ ಇದು. ಎಲೆಕ್ಟ್ರಿಕ್ ಫೀಲ್ಡ್ ಆನ್ ದಿ ಆಕ್ಸಿಯಲ್ ಈಸ್ ಇನ್ವರ್ಸ್ಲಿ ಪ್ರಪೋರ್ಷನಲ್ ಟು ವಾಟ್ ಆರ್ ಕ್ಯೂಬ್. ಆಪ್ಷನ್ ಡಿ. ಹಂಗೆ ಈಕ್ವಿಟೋರಿಯಲ್ ಕೇಳಿದ್ರೆ ಆನ್ ದಿ ಈಕ್ವಿಟೋರಿಯಲ್ ಏನಾಗುತ್ತೆ ಈಗ ಮೈನಸ್ ಕೆ ಪಿ ಬೈ ವಾಟ್ ಆರ್ ಕ್ಯೂಬ್. ಸರಿನಾ? ಇಲ್ಲೂ ಕೂಡ ಆನ್ ದಿ ಈಕ್ವಿಟೋರಿಯಲ್ ಕೂಡ ಎಲೆಕ್ಟ್ರಿಕ್ ಫೀಲ್ಡ್ ಹೆಂಗೆ, ಇಟ್ ಈಸ್ ಇನ್ವರ್ಸ್ಲಿ ಪ್ರಪೋರ್ಷನಲ್ ಟು ಆರ್ ಕ್ಯೂಬ್. ಇನ್ನೊಂದು ಕ್ವಶನ್ ಏನು ಕೇಳ್ಬೋದು, ಇವರಿಬ್ಬರ ಮಧ್ಯೆ ರಿಲೇಷನ್ಶಿಪ್, ಇವರಿಬ್ಬರ ಮಧ್ಯೆ ಏನು ಸಂಬಂಧ, ಕರೆಕ್ಟ್ ಅಲ್ವಾ? ಇಲ್ಲಿ ನೋಡಿ ಆಕ್ಸಿಯಲ್ಗೆ 2 ಇದೆ, ಇಲ್ಲಿ 2 ಇಲ್ಲ. ಹಂಗಂದ್ರೆ ಯಾರು ಜಾಸ್ತಿ? ಎಲೆಕ್ಟ್ರಿಕ್ ಫೀಲ್ಡ್ ಆನ್ ದಿ ಆಕ್ಸಿಯಲ್ ಈಸ್ -2 times ಎಲೆಕ್ಟ್ರಿಕ್ ಫೀಲ್ಡ್ ಆನ್ ದಿ ಈಕ್ವಿಟೋರಿಯಲ್. ಸರಿನಾ? ಇನ್ನೂ ಒಂದು ಸ್ವಲ್ಪ ಹೋಗ್ತೀವಿ ನಾವು ಮುಂದೆ, ಇನ್ನೂ ಒಂದು ಸ್ವಲ್ಪ ಅಡ್ವಾನ್ಸ್ಡಾಗಿ ಕೇಳ್ಬೋದಾ? ಅಡ್ವಾನ್ಸ್ಡ್ ಅಂದರೆ ಸ್ವಲ್ಪ ಕಾಮನ್ ಸೆನ್ಸ್ ಉಪಯೋಗಿಸಿ. ಅಂದರೆ ಇಫ್ ಎಲೆಕ್ಟ್ರಿಕ್ ಫೀಲ್ಡ್ ಆನ್ ದಿ ಆಕ್ಸಿಯಲ್ ಈಸ್ 5 Newton per coulomb, ಆನ್ ದಿ ಆಕ್ಸಿಯಲ್ ಎಷ್ಟು 5 Newton per coulomb ಆದರೆ ಆನ್ ದಿ ಈಕ್ವಿಟೋರಿಯಲ್ ಎಷ್ಟು ಅಂತ ಕ್ವಶನ್ ಕೇಳಿದ್ರೆ, ಫಾರ್ ದ ಸೇಮ್ ಸೆಟ್ ಆಫ್ ಡೈಪೋಲ್ ಕೀಪಿಂಗ್ ಆಲ್ ಅದರ್ ಪ್ಯಾರಾಮೀಟರ್ ಸೇಮ್, ಇದು 5 ಇದೆ ತಾನೆ, ಅದರಲ್ಲಿ ಅರ್ಧ ಎಷ್ಟು ಬರುತ್ತೆ? 2.5 Newton per coulomb. ಕ್ಲಿಯರಾ? ಸೊ ಇವಾಗ ನಾನು ನಿಮಗೆ 3 ಮುಗಿಸ್ಕೊಟ್ಟಿದ್ದೀನಿ. ಯಾವುದು? ಆಕ್ಸಿಯಲ್ಲು, ಈಕ್ವಿಟೋರಿಯಲ್ಲು ಮತ್ತು ಅವರಿಬ್ಬರ ಮಧ್ಯೆ ಇರೋ ರಿಲೇಷನು ಆ್ಯಂಡ್ ವಾಟ್ ಅದರ್ ಪಾಸಿಬಲ್ ಕ್ವೆಶನ್. ಕ್ಲಿಯರ್? ಸೊ ಎಮ್ ಸಿ ಕ್ಯೂ ಅಂದರೆ ಜಸ್ಟ್ ಎಮ್ ಸಿ ಕ್ಯೂ ಸಾಲ್ವ್ ಮಾಡೋದಲ್ಲ, ಅದರ ರಿಲೇಟೆಡ್ ಕಾನ್ಸೆಪ್ಟ್ಸ್ನ ಕೂಡ ನೀವು ಏನು ಮಾಡಬೇಕು, ಕಳೀತಾ ಹೋಗಬೇಕು. ನೆಕ್ಸ್ಟ್ ಅಗೇನ್ ನೋಡಿ, ಬೋರ್ಡ್ ಅವ್ರ ಫೇವ್ರೆಟ್ ಟಾಪಿಕ್ ಎಸ್ ಐ ಯೂನಿಟ್ಸ್. ಏನು ಕೇಳ್ತಿದ್ದಾರೆ ಇಲ್ಲಿ, ವಾಟ್ ಈಸ್ ದಿ ಎಸ್ ಐ ಯೂನಿಟ್ ಆಫ್ ಎಲೆಕ್ಟ್ರಿಕ್ ಫೀಲ್ಡ್. ಇಷ್ಟೊತ್ತು ಎಲೆಕ್ಟ್ರಿಕ್ ಫೀಲ್ಡ್ದು ನ್ಯೂಟನ್ ಪರ್ ಕುಲಮ್ ಅಂತ ಹೇಳ್ಕೊಟ್ಬಿಟ್ಟಿದ್ದೀರಾ, ಬಟ್ ಇಲ್ಲಿ ನೋಡಿದ್ರೆ ಎಸ್ ಐ ಯೂನಿಟೇ ಬಂದಿಲ್ಲ, ಗಾಬರಿ ಪಡಬೇಡಿ. ಸೆಕೆಂಡ್ ಚಾಪ್ಟರಲ್ಲಿ ನಾವು ಎಲೆಕ್ಟ್ರಿಕ್ ಫೀಲ್ಡ್ಗೂ ಎಲೆಕ್ಟ್ರಿಕ್ ಪೊಟೆನ್ಷಿಯಲ್ಗೂ ಒಂದು ರಿಲೇಷನ್ಶಿಪ್ ಡಿರೈವ್ ಮಾಡಿರ್ತೀವಿ. ಇ ಈಸ್ ಈಕ್ವಲ್ ಟು -dv/dx ಅಥವಾ -v/x. ಇದು 3 ಮಾರ್ಕ್ಸ್ಗೆ ಮೋಸ್ಟ್ ಇಂಪಾರ್ಟೆಂಟ್ ಡೆರಿವೇಷನ್, ರಿಲೇಷನ್ಶಿಪ್ ಬಿಟ್ವೀನ್ ಎಲೆಕ್ಟ್ರಿಕ್ ಫೀಲ್ಡ್ ಆ್ಯಂಡ್ ಎಲೆಕ್ಟ್ರಿಕ್ ಪೊಟೆನ್ಷಿಯಲ್. ಇಲ್ಲಿ ನೋಡಿ, ಈದ್ಗೂ ವಿ ಅಂದ್ರೇನು ವೋಲ್ಟಾ, ಎಕ್ಸ್ ಅಂದರೆ ಡಿಸ್ಟೆನ್ಸ್ ತಾನೆ. ಸೊ ಡಿಸ್ಟೆನ್ಸ್ ಡಿನಾಮಿನೇಟರಲ್ಲಿರೋದ್ರಿಂದ ವೋಲ್ಟ್ ಪರ್ ಮೀಟರ್. ಅಮ್ಮ ಕ್ಲಿಯರ್? ಸೊ ಇವಾಗ ಎಲೆಕ್ಟ್ರಿಕ್ ಫೀಲ್ಡ್ಗೆ ಯಾರು ಬರಬೇಕೀಗ? ವೋಲ್ಟ್ ಪರ್ ಮೀಟರ್. 1ಗೆ ಬಿ ಬರಬೇಕು. ಅಷ್ಟು ಮಾಡಿ ಹುಡ್ಕೋಕೆ ಚೆಕ್ ಮಾಡಿ ಮುಂದಕ್ಕೆ ನೋಡೋಣ. 1ಗೆ ಬಿ ಇಲ್ಲಿಲ್ಲ, 1ಗೆ ಬಿ ಇಲ್ಲಿಲ್ಲ, 1ಗೆ ಬಿ 2ರಲ್ಲಿದೆ. ಹೋಗ್ಲಿ ಬಿಡಿ, ಸರಿನಾ? 50-50ಗೆ ಬಂದು ನಿಂತ್ಕೊಂಡಿದ್ದೀವಲ್ಲ ನಾವು ಇವಾಗ, ಕರೆಕ್ಟ್ ತಾನೆ? ಈಗ 4ರಲ್ಲಿ 1 ಇಂಕಿ ಪೊಂಕಿ ಮಾಡೋಕ್ಕಿಂತ 2ರಲ್ಲಿ 1 ಮಾಡ್ಬೋದು. ದೇವ್ರು ನಿಮ್ಮ ಕಡೆಗಿದ್ರೆ ಅವತ್ತು ಅಲ್ವಾ? ಅದಕ್ಕೆ ಎಕ್ಸಾಮ್ಗೆ ಹೋಗೋ ದಿನ ಸ್ವಲ್ಪ ಚೆನ್ನಾಗಿ ಸ್ಟ್ರಾಂಗಾಗಿ ಪ್ರೇ ಮಾಡ್ಕೊಂಡು ಹೋಗಿ. ಅಟ್ಲೀಸ್ಟ್ 50-50 ಬಂದಾಗ ಯು ಶುಡ್ ಎಂಡ್ ಅಪ್ ಅಟ್ ವಾಟ್, ಅಥವಾ ಯು ಶುಡ್ ಲ್ಯಾಂಡ್ ಎಟ್ ವಾಟ್ ಅ ಕರೆಕ್ಟ್ ಆಪ್ಷನ್. ನೆಕ್ಸ್ಟ್ ನೋಡಿ, ಈಗ 1ಗೆ ಯಾರು ಬರಬೇಕಾಯ್ತು? ಬಿ. ನೆಕ್ಸ್ಟು ಎಲೆಕ್ಟ್ರಿಕ್ ಫ್ಲಕ್ಸ್ ಚೆಕ್ ಮಾಡೋಣ. ಎಲೆಕ್ಟ್ರಿಕ್ ಫ್ಲಕ್ಸ್ ಫಾರ್ಮುಲಾ ಏನು? ಎಲೆಕ್ಟ್ರಿಕ್ ಫ್ಲಕ್ಸ್ ಇ ಎ ಕಾಸ್ ಥೀಟಾ. ಇದೇನು? ನ್ಯೂಟನ್ ಪರ್ ಕುಲಮ್, ಕರೆಕ್ಟ್ ಅಲ್ವಾ? ಎ ಏನು? ಮೀಟರ್ ಸ್ಕ್ವೇರ್. ಅಯ್ಯೋ ಅಲ್ಲಿ ಇಲ್ವಲ್ಲ, ಗಾಬರಿ ಪಡಬೇಡಿ. ಈಗ ತಾನೇ ಹೇಳಿದೆ, ಈಗೆ ಇ ಅಂದರೆ ಏನು? -dv/dx. ಇಟ್ಸ್ ನಥಿಂಗ್ ಬಟ್ ವಾಟ್? ವೋಲ್ಟ್ ಪರ್ ಮೀಟರ್.
ಸೊ ಇವಾಗ ಇದು SI ಯೂನಿಟ್ ಅಂದರೆ ಇದನ್ನು ನಾನು ಏನಂತ ಬರ್ಕೊಬೋದು ಈಗ, ವೋಲ್ಟ್ ಪರ್ ಮೀಟರ್ ಇಂಟು ಯಾರಿದ್ದಾರೆ ಮೀಟರ್ ಸ್ಕ್ವೇರ್. 2 - 1 1 ಆಗುತ್ತೆ. ಸೊ ವೋಲ್ಟ್ ಮೀಟರ್. ಸೊ 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 ಪಾಸ್ ಮಾಡು. ಸ್ಟಾರ್ಟ್ ಮಾಡ್ದ? ಸರಿ, ಓಕೆ. ಸೊ ನೋಡಿ, ವಾಟ್ ಈಸ್ ದಟ್? ಫಾರ್ ಎಲೆಕ್ಟ್ರಿಕ್ ಫ್ಲಕ್ಸ್ ಅಂದರೆ 2ಗೆ C ಬರಬೇಕು. ಇವಾಗ 2 ಆಪ್ಷನ್ ಆಲ್ರೆಡಿ ಎಲಿಮಿನೇಟ್ ಆಗಿತ್ತು. 2ಗೆ C ಯಾವ ಆಪ್ಷನಲ್ಲಿದೆ? ಆಪ್ಷನ್ ಎನಲ್ಲಿದೆ. ಸೊ ಅಗೇನ್ ನಾನು ರೀಟ್ರೇಟ್ ಮಾಡ್ತೀನಿ ನೋಡಿ, ಬೋರ್ಡ್ ಅವ್ರ ಫೇವ್ರೇಟ್ ಟಾಪಿಕ್ ಯಾವುದು ಅದನ್ನು ನಾವು ಕಲ್ತ್ಕೊಬೇಕು, ಸರಿನಾ? ನೆಕ್ಸ್ಟ್ ಕ್ವಶನ್ ನಂಬರ್ 16. ಸೊ ಕ್ವಶನ್ ನಂಬರ್ 16 ಏನು ಹೇಳ್ತಾರೆ? ಸ್ಟೇಟ್ಮೆಂಟ್ 1 ನೋಡಿ. ಈ ಥರ ಕ್ವಶನ್ಸಲ್ಲಿ ತುಂಬ 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 ಕಾಶಿಯಸ್ ಆಗಿರಿ. ರೀಸನ್, ಸಮ್ಟೈಮ್ಸ್ ಓವರ್ ಕಾನ್ಫಿಡೆಂಟಿಂದನೋ ಅಥವಾ ನಂಗೆಲ್ಲ ಬರುತ್ತೆ ಅನ್ನೋ ಇದರಿಂದನೋ ಆಪ್ಷನ್ಸ್ನ ಓದಲ್ಲ. ಸೆಂಟೆನ್ಸಸ್ನ ಬೇಕು ಅಂತ ಅವ್ರು ಏನು ಮಾಡ್ತಾರೆ, ಇಂಟರ್ಚೇಂಜ್ ಮಾಡ್ತಾರೆ. ಸೊ ಅದರಿಂದ ನೋಡಿ, ಸ್ಟೇಟ್ಮೆಂಟ್ 1, ದ ಎಲೆಕ್ಟ್ರಿಕ್ ಫೀಲ್ಡ್ ಲೈನ್ಸ್ ನೆವರ್ ಕ್ರಾಸ್ ಈಚ್ ಅದರ್. ಕರೆಕ್ಟ್. ಎಲೆಕ್ಟ್ರಿಕ್ ಫೀಲ್ಡ್ ಲೈನ್ಸ್ ಒಂದಕ್ಕೊಂದು ಇಂಟರ್ಸೆಕ್ಟ್ ಆಗೋದೇ ಇಲ್ಲ. ಕರೆಕ್ಟ್. ನೆಕ್ಸ್ಟ್, ಇಫ್ ಎಲೆಕ್ಟ್ರಿಕ್ ಫೀಲ್ಡ್ ಲೈನ್ಸ್ ಕ್ರಾಸ್ ಈಚ್ ಅದರ್, ದ ಫೀಲ್ಡ್ ಅಟ್ ದ ಪಾಯಿಂಟ್ ಆಫ್ ಇಂಟರ್ಸೆಕ್ಷನ್ ಅಂದರೆ ಸಪೋಸ್ ಇವೆರಡು ಎಲೆಕ್ಟ್ರಿಕ್ ಫೀಲ್ಡ್ ಲೈನ್ಸ್ ಇಂಟರ್ಸೆಕ್ಟ್ ಆಯಿತು ಅಂದ್ಕೊಳ್ಳಿ, ಆಯಿತಾ? ಅಟ್ ದ ಪಾಯಿಂಟ್ ಆಫ್ ಇಂಟರ್ಸೆಕ್ಷನ್ we will not have a unique direction. Correct. ಇದು ಒಂದು ಡೈರೆಕ್ಷನ್ ಆಗುತ್ತೆ, ಇದು ಒಂದು ಡೈರೆಕ್ಷನ್ ಆಗುತ್ತೆ. ಸೊ ದೇರ್ ಆರ್ 2 possible directions. ಸೊ ಇಲ್ಲೇನು, both the statements are true and statement 2 explains why statement 1 is correct. ಅಂದರೆ ಇಫ್ ಇನ್ ಕೇಸ್ ಅವೇನಾದರೂ ಇಂಟರ್ಸೆಕ್ಟ್ ಆದರೆ we should have 2 different possible directions. ಅದರಿಂದ ಅವು ಇಂಟರ್ಸೆಕ್ಟ್ ಆಗಲ್ಲ. ದಟ್ ಈಸ್ ಸ್ಟೇಟ್ಮೆಂಟ್ 2 ಎಕ್ಸ್ಪ್ಲೈನ್ಸ್ ಹೋಮ್ ಸ್ಟೇಟ್ಮೆಂಟ್ 1. ಯಾವ ಆಪ್ಷನ್ ಇದೆ? ಬೋತ್ ದ ಸ್ಟೇಟ್ಮೆಂಟ್ಸ್ ಆರ್ ಕರೆಕ್ಟ್. ಸ್ಟೇಟ್ಮೆಂಟ್ 2 ಇಸ್ ದಿ ಕರೆಕ್ಟ್ ಎಕ್ಸ್ಪ್ಲನೇಷನ್ ಫಾರ್ ಸ್ಟೇಟ್ಮೆಂಟ್ 1, ಆಪ್ಷನ್ ಎ. 17th one. ಸೊ ಡಯಾಗ್ರಾಮ್ ಮಿಸ್ ಆಗಿದೆ, ನಾನು ಡ್ರಾ ಮಾಡ್ತೀನಿ ನೋಡಿ. 4 charges are placed at the corners of PQRS and charges, so 2 nanocoulombs, ಇದು ಕೂಡ 2 nanocoulombs, ಇದು -2 nanocoulombs and ಇದು 2 nanocoulombs. ಅವ್ರು ಏನು ಕೇಳ್ತಿದ್ದಾರೆ ನಿಮಗೆ ಅಂದರೆ, what is the force at the intersection of what? 2 diagonals. Simple. ಫಸ್ಟ್ ಡಯಾಗ್ನಲ್ಸ್ನ ಕಂಪ್ಲೀಟ್ ಮಾಡ್ಕೊಳ್ಳಿ, ಆಯಿತಾ? ಆ್ಯಂಡ್ ಚಾರ್ಜಸ್ ಸೇಮ್ ಇದೆಯಾ? ಸೊ ಚಾರ್ಜಸ್ ಸೇಮ್ ಇದೆ, ಡಿಸ್ಟೆನ್ಸಸ್ ಕೂಡ ಸೇಮ್ ಇದೆ, ಆ್ಯಂಡ್ ಎಲೆಕ್ಟ್ರಿಕ್ ಫೀಲ್ಡ್ ಏನು? KQ by what? R². ಎಲ್ಲ ಫೋರ್ಸಸ್ ಈಕ್ವಲ್ ಇರುತ್ತೆ. ನಾವು ಜಸ್ಟ್ ವರಿ ಅಬೌಟ್ ಡೈರೆಕ್ಷನ್ಸ್. ನಾವು ಇಲ್ಲಿ ಫಸ್ಟ್ ಡೈರೆಕ್ಷನ್ಸ್ ನೋಡಿ, ಇದು ಪಾಸಿಟಿವ್ ತಾನೆ, ಔಟ್ವರ್ಡ್. ಫಾರ್ ಪಾಸಿಟಿವ್ ಚಾರ್ಜ್ ದ ಎಲೆಕ್ಟ್ರಿಕ್ ಫೀಲ್ಡ್ ಲೈನ್ಸ್ ಆರ್ ವಾಟ್? ಔಟ್ವರ್ಡ್. ಫಾರ್ ನೆಗೆಟಿವ್ ಚಾರ್ಜ್ ದ ಎಲೆಕ್ಟ್ರಿಕ್ ಫೀಲ್ಡ್ ಲೈನ್ಸ್ ಆರ್ ವಾಟ್? ಇನ್ವರ್ಡ್. ಇದು ಪಾಸಿಟಿವ್ ಚಾರ್ಜ್, ಕರೆಕ್ಟ್ ತಾನೆ? ಅದೇ ನೆಗೆಟಿವ್ ಚಾರ್ಜ್ಗಾದರೆ ರೇಡಿಯಲಿ ಇನ್ವರ್ಡ್, ಕರೆಕ್ಟಾ? ಸೊ ಇವಾಗ ಇದನ್ನು ಅಬ್ಸರ್ವ್ ಮಾಡಿ, ಇದು ಪಾಸಿಟಿವ್ ಚಾರ್ಜ್ ಆಗಿರೋದ್ರಿಂದ ಇದು ಕೂಡ ಏನೀಗ ರೇಡಿಯಲಿ ಔಟ್ವರ್ಡ್. ನಾವು ಇದು ES ಅಂದ್ಕೊಳ್ಳೋಣ, ಇದು EQ ಅಂದ್ಕೊಳ್ಳೋಣ, ಆಯಿತಾ? ಬೋತ್ ಆರ್ ವಾಟ್ ನಾವು? ಈಕ್ವಲ್ ಇನ್ ಮ್ಯಾಗ್ನಿಟ್ಯೂಡ್ ಬಟ್ ಆಪೋಸಿಟ್ ಇನ್ ಡೈರೆಕ್ಷನ್. ಈಕ್ವಲ್ ಇನ್ ಮ್ಯಾಗ್ನಿಟ್ಯೂಡ್, ಆಪೋಸಿಟ್ ಇನ್ ಡೈರೆಕ್ಷನ್ ಕ್ಯಾನ್ಸಲ್ ಔಟ್. ಅಂದರೆ ಏನಾಯಿತು? ಇವೆರಡು ಕ್ಯಾನ್ಸಲ್ ಆಗುತ್ತೆ. ನೆಕ್ಸ್ಟು ಅಬ್ಸರ್ವ್ ದಿಸ್ ಒನ್. ನಾವು ಯಾರನ್ನ ಇದನ್ನು ಅಬ್ಸರ್ವ್ ಮಾಡಿ. ಫಾರ್ ಪಾಸಿಟಿವ್ ಚಾರ್ಜ್ ರೇಡಿಯಲಿ ಔಟ್ವರ್ಡ್, ಫಾರ್ ನೆಗೆಟಿವ್ ಚಾರ್ಜ್ ರೇಡಿಯಲಿ ಇನ್ವರ್ಡ್. ಇದು EP, ಇದು ER. ಇವಾಗ ಇವರಿಬ್ಬರದು ಡೈರೆಕ್ಷನ್ ಹೆಂಗಿದೆ? ಸೇಮ್ ಇದೆ. ಸೇಮ್ ಇದ್ದರೆ ಆ್ಯಡ್ ಮಾಡ್ತೀವಿ. ಫೈನಲ್ ಆಗಿ ಇವೆರಡು ಏನಾಗುತ್ತೆ? ಕ್ಯಾನ್ಸಲ್ ಆಗುತ್ತೆ.
ಇವೆರಡೂ ಆ್ಯಡ್ ಆಗುತ್ತೆ. ಫೈನಲ್ ಆಗಿ ಯಾವ ಕಡೆಗೆ ಹೋಗ್ತದೆ? ಟುವರ್ಡ್ಸ್ ಆರ್, ಆಪ್ಷನ್ ಸಿ. ನೆಕ್ಸ್ಟ್ ಕ್ವೆಶನ್ ನಂಬರ್ 18. ಕ್ವೆಶನ್ ನಂಬರ್ 18 ಏನು ಹೇಳ್ತಿದ್ದಾರೆ? The following figure shows the electric field around the two charges where actually ಇದಕ್ಕೆ ಡಯಾಗ್ರಾಮ್ ಮಿಸ್ ಆಗಿದೆ, ನೋಡೋಣ. ನೆಕ್ಸ್ಟ್ ನೋಡಿ ಕ್ವೆಶನ್ ನಂಬರ್ 19. Which of the following shows the electric field lines due to electric dipole? Electric dipole ಅಂದ್ರೆ ಏನು? Two charges of same magnitude separated by a short distance. Correct? So two charges of same magnitude separated by a short distances. Two charges of same magnitude with opposite polarity. ಕರೆಕ್ಟ್ ತಾನೆ? ಸೇಮ್ ಮ್ಯಾಗ್ನಿಟ್ಯೂಡ್ ಇದೆ ಅಂತಂದರೆ ಅರ್ಥ ಏನು? ಫೀಲ್ಡ್ ಲೈನ್ಸ್ ಹೆಂಗಿರ್ಬೇಕೀಗ? ಪಾಸಿಟಿವ್ ಇಂದ ನೆಗೆಟಿವ್. ಫಾರ್ ಪಾಸಿಟಿವ್ ಚಾರ್ಜ್ ರೇಡಿಯಲಿ ಔಟ್ವರ್ಡ್, ಫಾರ್ ನೆಗೆಟಿವ್ ಚಾರ್ಜ್ ರೇಡಿಯಲಿ inward. For positive charge radially outward, and it should move from where to where? Positive to negative. Since magnitude same ಇರೋದ್ರಿಂದ ನಂಬರ್ ಆಫ್ ಫೀಲ್ಡ್ ಲೈನ್ಸು ಎರಡರ ಹತ್ರನೂ ಸೇಮ್ ಇರಬೇಕು. ಇಲ್ಲಿ ನೋಡಿ ಫೀಲ್ಡ್ ಲೈನ್ಸ್ ಜಾಸ್ತಿ ಇದೆ, ಇಲ್ಲಿ ಫೀಲ್ಡ್ ಲೈನ್ಸ್ ಕಡಿಮೆ ಇದೆ. ಇದು ಡೈಪೋಲ್ ಆಗೋಕ್ಕೆ ಚಾನ್ಸ್ ಇಲ್ಲ. ಇದು ಡೈಪೋಲ್ ಆಗೋಕ್ಕೆ ಚಾನ್ಸ್ ಇಲ್ಲ ಬಿಕಾಸ್ ಇದು ಪಾಸಿಟಿವ್ ಕ್ಯೂ, ಇದು ಪಾಸಿಟಿವ್ ಕ್ಯೂ. ಹೆಂಗೆ? ಬಿಕಾಸ್ ಎಲೆಕ್ಟ್ರಿಕ್ ಫೀಲ್ಡ್ ಲೈನ್ಸ್ ಆರ್ ವಾಟ್? ಔಟ್ವರ್ಡ್ ಇದೆ. ಇದಕ್ಕೂ ಕೂಡ ಎಲೆಕ್ಟ್ರಿಕ್ ಫೀಲ್ಡ್ ಲೈನ್ಸ್ ಏನಿದೆ? ಔಟ್ವರ್ಡ್. ಇದಕ್ಕೆ ಬಂದರೆ ಇದಕ್ಕೆಲ್ಲ ಔಟ್ವರ್ಡ್ ಇರೋದ್ರಿಂದ ದೆನ್ ಆಬ್ವಿಯಸ್ಲಿ ಇದೇನೀಗ ಪಾಸಿಟಿವ್ ಚಾರ್ಜ್. ಬಟ್ ಡೈಪೋಲಲ್ಲಿ ಒಬ್ಬರು ಪಾಸಿಟಿವ್ ಇದ್ದರೆ ಒಬ್ಬರು ನೆಗೆಟಿವ್ ಇರಬೇಕು, ಮ್ಯಾಗ್ನಿಟ್ಯೂಡ್ ಸೇಮ್ ಇರಬೇಕು, ಸಪ್ರೇಟೆಡ್ ಬೈ ಅ ಶಾರ್ಟ್ ಡಿಸ್ಟೆನ್ಸ್. ಆ ಥರ ಇರೋದು ಒಂದೇ ಆಪ್ಷನ್, ಆಪ್ಷನ್ ಬಿ. ನೆಕ್ಸ್ಟ್ ನೋಡಿ, the given figure is related to Gauss law in electrostatics. Gauss law in electrostatics. Tumma important question. What is Gauss law in electrostatics? The total flux through a closed surface is 1 by epsilon naught times charge enclosed. Enadu, the total flux through a closed surface is 1 by epsilon naught times charge enclosed. Ivaga ee figure nodi, -2 microcoulombs plus 8 microcoulomb. 8 minus 2 ಎಷ್ಟು ಬರುತ್ತೆ? 1 by epsilon naught times 6 microcoulombs. ಏನಕ್ಕೆ ಚಾರ್ಜಸ್ನ ಆ್ಯಡ್ ಮಾಡ್ತೀವಿ? ಬಿಕಾಸ್ ಚಾರ್ಜಸ್ ಆರ್ ಸ್ಕೇಲಾರ್. ಸೊ ಯಾವ ಆಪ್ಷನ್ ಬರುತ್ತೆ? 6 microcoulombs. So that's all for this video. We have solved 20 questions given by whom? Department. ಅಂದರೆ ಬೋರ್ಡಿಂದ ಬಂದಿರೋ MCQ questions. ನೆಕ್ಸ್ಟ್ ನಾಳೆ ನಿಮಗೆ ಎಲೆಕ್ಟ್ರೋಸ್ಟಾಟಿಕ್ ಪೊಟೆನ್ಷಿಯಲ್ ಆ್ಯಂಡ್ ಕೆಪಾಸಿಟೆನ್ಸ್ ಅಪ್ಲೋಡ್ ಮಾಡ್ತೀನಿ. ವಿಡಿಯೋ ಇಷ್ಟ ಆದರೆ ನಿಮ್ಮ ಫ್ರೆಂಡ್ಸ್ಗೆ ಶೇರ್ ಮಾಡಿ. ಥ್ಯಾಂಕ್ ಯು. ಹ್ಯಾವ್ ಎ ನೈಸ್ ಡೇ. ವಿಶ್ ಯು ಗುಡ್ ಲಕ್ ಫಾರ್ ಯುವರ್ ಎಕ್ಸಾಮ್.